ಉದರೆ ಸ್ವಾಹಾದೇವಿಯರೇ, ಅನಾಖ್ಯತ ದೇವತೆಗಳೇ, ಭಾಗ್ಯರಥಿ ಸೌಜ್ಞ ಶ್ಯಾಮಲ ರೋಹಿಣಿ ದೇವಿಯರೇ, ಕರ್ಮಜ ದೇವತೆಗಳೇ, ಕುಬೇರ ವಿಶ್ವಕ್ಸೇನ ಗಣಪತಿ ಶೇಷತಸ್ಥರೇ, ಮಿತ್ರನಾಮಕ ಸೂರ್ಯ ನಿರುತಿ ಪ್ರಾವಹಿ ತಾರಾದೇವಿಯರೇ, ಮರಿಚಿ ಅತ್ರಿ ಅಂಗಿರಸ ಪುಲಸ್ತ್ಯ ಪುಲಹ ಕ್ರತು ವಶಿಷ್ಠ ವಿಶ್ವಾಮಿತ್ರ ವೈವಸ್ವತ ಮನುಗಳೇ, ಭೃಗು ಅಗ್ನಿ ಪ್ರಸೂತಿ ದೇವಿಯರೇ, ನಾರದರೇ, ವರುಣದೇವರೇ, ಸೂರ್ಯ ಚಂದ್ರ ಯಮ ಶತ್ರುಪಾದೇವಿಯರೇ, ಪ್ರಭಾವಾಯುದೇವರೇ, ಹತ್ತನೇ ಕಕ್ಷ ಶಚಿ ರತಿ ಸ್ವಯಂಭೂ ಮನು ದಕ್ಷ ಪ್ರಜಾಪತಿ ಬೃಹಸ್ಪತ್ಯಾಚಾರ್ಯರೇ, 9ನೇ ಕಕ್ಷ ಅಹಂಕಾರಿಕ ಪ್ರಾಣದೇವರೇ, 8 ಇಂದ್ರಕಾಮರೇ, 7 ಪಾರ್ವತಿ ಸೌಪರ್ಣಿ ವಾರುಣಿ, 6 ಮಿತ್ರವಿಂದ ನೀಲ ಕಾಳಿಂದಿ ಜಾಂಬೋತಿ ಭದ್ರ ಲಕ್ಷಣಾದೇವಿಯರೇ, ಷಣ್ಮಹಿಷಿಗಳು ಪರಮಾತ್ಮನು, 5 ರುದ್ರ ಶೇಷ ಗರುಡದೇವರೇ, 4ನೇ ಕಕ್ಷ ಸರಸ್ವತಿ ಭಾರತೀ ದೇವಿಯರೇ, 3ನೇ ಕಕ್ಷ ಬ್ರಹ್ಮದೇವರೇ, ಜೀವೋತ್ತಮ ವಾಯುದೇವರೇ, ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. 2ನೇ ಕಕ್ಷ ಜಗನ್ಮಾತೆಯಾದ ಜಗದಂಬ ಮಹಾಲಕ್ಷ್ಮಿ ತಾಯಿ ಪಾದಕ್ಕೆ ಭಕ್ತಿಪೂರ್ವಕ ನಮಸ್ಕಾರ ಮಾಡೋಣ. ಉಪವಿಶ ಲಕ್ಷ್ಮೀ ತ್ವಂ ಸ್ಥಿರಾ ಭವ ಹಿರಣ್ಮಯೀ ಸುಸ್ಥಿರಾ ಭವ ಸಂಪ್ರೀತ್ಯ ಪ್ರಸೀದ ವರದಾ ಭವ ಅನಿತಾಸ್ತಂ ತ್ವಯಾ ದೇವಿ ಹಿನ್ಮೇ ಸಂಪ್ರದರ್ಶಯ ಅತ್ಯಕ್ಷಣೇನ ಸಹಸಾ ದತ್ವಾ ಸಂರಕ್ಷ ಮಾಂ ಸದಾ ಮಯಿ ತಿಷ್ಠ ತಥಾ ನಿತ್ಯಂ ಯಥೇಂದ್ರಾದಿಷು ತಿಷ್ಠಸಿ ಅಭಯಂ ಕುರು ಮೇ ದೇವಿ ಲಕ್ಷ್ಮೀ ನಮೋಸ್ತುತೆ ಸಮರ್ಗಶ್ಚ ಮಹಾಲಕ್ಷ್ಮೀ ಶುದ್ಧ ಜಾಂಬೂನದ ಸ್ಥಿತೆ ಪ್ರಸೀದ ಪುರತಸ್ಥಿತ್ವಾ ಪ್ರಣತಂ ಮಾಂ ವಿಲೋಕಯ ಲಕ್ಷ್ಮೀ ಭುವಂಗತಾ ಭಾಸಿ ಯತ್ರ ಯತ್ರ ಹಿರಣ್ಮಯೀ ತತ್ರ ತತ್ರ ಸ್ಥಿತಾ ತ್ವಂ ಮೇ ತವ ರೂಪಂ ಪ್ರದರ್ಶಯ. ವೇದಾಭಿಮಾನಿಯಾದ ತಾಯಿ, ಆಕೆಯ ಅನುಗ್ರಹ ಇದ್ರೆ ಮಾತ್ರ ವೇದ ಪ್ರತಿಪಾದ್ಯನಾದ ಗೋವಿಂದ, ಆ ಗೋವಿಂದನ ಏನು ಗೋವಿಂದ ಅಂದ್ರೆ ಅರ್ಥ, ಗೋ ಅಂದ್ರೆ ವೇದ, ಗೋಕ್ಕೆ ಅನೇಕ ಅರ್ಥಗಳು, 16 ಅರ್ಥಗಳು. ವೇದ, ಗೋವಿಂದ, ಗೋ ಎಂಬ ವೇದೋಪನಿಷತ್ ಶಾಸ್ತ್ರ, ಆ ಎಂಬ ವೇದ ಉಪನಿಷತ್ ಅರ್ಥ ತಿಳಿಬೇಕಾದ್ರೆ ವೇದ ಗೋವಿಂದ ವಿದ ತಿಳಿಯಲ್ಪಟ್ಟವನು, ಅಂದ್ರೆ ವೇದ ಉಪನಿಷದಿಂದ ತಿಳಿಯಲ್ಪಟ್ಟವನು ಅಂತ ಗೋವಿಂದ. ಅಂದ್ರೆ ದೇವನ್ ತಿಳ್ಕೋಬೇಕಾದ್ರೆ ನಮ್ಗೆ ಯಾವ ಸೋರ್ಸ್ ಇಲ್ಲ, ವೇದ ಉಪನಿಷತ್ತೇ ನಮಗೆ ಮುಖ್ಯ ಆಧಾರ, ಪ್ರಮಾಣ ಅಂತ ನಾವು ಸ್ವೀಕಾರ ಮಾಡ್ತೀವಿ ಎಲ್ಲರೂ ವೈದಿಕರು. ಹಾಗಾಗಿ ವೇದ ನಮಗೆ ಮೂಲ ಪ್ರಮಾಣ. ವೇದ ಅಪೌರುಷ, ಯಾರು ಬರ್ದಿದ್ದಲ್ಲ, ಏನು ನಾ ಬರೆದ್ರೆ ನನ್ನ ಬಗ್ಗೆ ನಾವು ಹೇಳ್ಕೋಬಹುದು. ಹಾಗೆ ದೇವ್ರು ಬರ್ತಾನೇನು, ದೇವ್ರು ತನ್ನ ಮಹಿಮೆ ಹೇಳ್ಕೊಳ್ತಾ ಇದ್ದಾನೆ, ಹಂಗೂ ಇಲ್ಲ. ಅಪೌರುಷೇಯ, ಯಾರೂ ಬರ್ದಿಲ್ಲ. ಪುರುಷ ಅಂದ್ರೆ ಜೆಂಟ್ಸ್ ಅಂತ ತಗೋಬಾರ್ದು, ಪುರುಷ ಅಂದ್ರೆ ಜೀವ ಚೇತನ, ಯಾರೂ ಬರ್ದಿಲ್ಲ. ಪರಮಚೇತನನೂ ಬರ್ದಿಲ್ಲ, ಯಾವ ಚೇತನರೂ ಬರ್ದಿಲ್ಲ. ಅನಾದಿ ಕಾಲದಿಂದ ಈ ವೇದಗಳವ, ಅನಂತ ವೇದಗಳು. ಅವಿ ಅದರ ಒಂದೇ ಕೆಲಸ ಏನು, ದೇವರ ವರ್ಣನೆ ಮಾಡುದು. ಹಾಗಾಗಿ ಅಪೌರುಷೇಯಾದ ಪೌರುಷೇಯಾದ ವೇದಗಳು ಅಪ್ರಾಕೃತನಾದ ಗುಣಮಹಿಮೆ ಹೇಳ್ತಾ ಇರ್ತದೆ. ಹಾಗಾಗಿ ದೇವರ ತಿಳ್ಕೋಬೇಕಾದ್ರೆ ವೇದೋಪನಿಷದ ಅಧ್ಯಯನ ಮಾಡಬೇಕು. ಅಥವಾ ಅಧಿಕಾರಿ ಇಲ್ಲದವರು ಅದರದೇ ಇತಿಹಾಸ, ಭಾಗವತ, ಮಹಾಭಾರತ ಅಥವಾ ಭಾಗವತಾದಿ ಪುರಾಣಗಳು ಅಧ್ಯಯನ ಮಾಡಿ, ಅಥವಾ ಹರಿಕಥಾಮೃತ ಸಾರ, ಹೀಗೆ ದಾಸರ ಪದಗಳು, ಇದರಿಂದ ನಾವು ದೇವರನ್ನು ತಿಳ್ಕೋಬಹುದು. ವ್ಯಾಸ ಸಾಹಿತ್ಯದ ಪ್ರತಿಬಿಂಬನೇ ದಾಸ ಸಾಹಿತ್ಯ. ಹಾಗಾಗಿ ವ್ಯಾಸರ ಅಧ್ಯಯನ ಮಾಡ್ಲಿಕ್ಕೆ ಯಾರಿಗಾಗೋದಿಲ್ಲ, ಅಧಿಕಾರ ಇಲ್ಲ, ಅವರು ದಾಸ ಸಾಹಿತ್ಯ ಅಧ್ಯಯನ ಮಾಡಿಕೊಂಡು ಪರಮಾತ್ಮನ ತಿಳ್ಕೋಬಹುದು. ಒಟ್ಟು ಎಲ್ಲರಿಗೂ ಅಧಿಕಾರ ಅದ ಮೋಕ್ಷಕ್ಕೆ ಹೋಗ್ಲಿಕ್ಕೆ. ಎಲ್ಲರೂ ಪರಮಾತ್ಮನ ಬಗ್ಗೆ ತಿಳ್ಕೋಬೇಕು, ತಿಳ್ಕೊಳ್ಳೇಬೇಕು. ಯಾರಿಗೆ ಈ ಸಂಸಾರದಿಂದ ಹೊರಗಡೆ ಬರ್ಬೇಕಾಗಿದೆ, ನಮ್ಗೆಲ್ಲ
ಮೋಕ್ಷ ಬೇಕಲ್ಲ, ಎಷ್ಟು ಒದ್ದಾಡ್ಬೇಕ್ರಿ. ಈ ಡ್ರೆಸ್ ಬಿಟ್ಟು ಮತ್ತೆ ಬೇರೆ ಡ್ರೆಸ್, ಆ ಡ್ರೆಸ್ ಬಿಟ್ಟು ಮತ್ತೆ ಬೇರೆ ಡ್ರೆಸ್, ಒಂದಾಣ ಒಂದು ದೇಹ ಚೇಂಜ್ ಮಾಡ್ತಾ ಹೊಂಟಿವಲ್ಲ. ಈ ಕಷ್ಟ, ಈ ದುಃಖ ಎಷ್ಟು ದಿನ ಹಿಂಗೆ. ಅದಕ್ಕಾಗಿ ಇದರಿಂದ ಹೊರಗೆ ಬರಬೇಕಾದ್ರೆ ಆ ವೇದಾಭಿಮಾನಿಯಾದ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಅತ್ಯಂತ ಅವಶ್ಯಕ. ಅವರ ಅನುಗ್ರಹ ಮಾಡಿದ್ರೆ ನಮ್ಮ ಪರಮಾತ್ಮ ನಮಗೆ ಕಾಣಬಹುದು. ಸತ್ಯದಾಸರು ಹೊಸ ಕಣ್ಣು ಹಚ್ಚುವಂತೆ ಪ್ರಾರ್ಥನೆ ಮಾಡ್ತಾರೆ. ಅದೇ ಹೊಸ ಕಣ್ಣು ಯಾವುದು? ಜ್ಞಾನಚಕ್ಷು. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಳಾಯತಾಕ್ಷಿಯೇ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಮಯ ಸನ್ನಿಧಸ್ತ್ವ. ಪರಮಾತ್ಮ ಪ್ರಾರ್ಥನೆ ಮಾಡೋಣ. ಉತ್ತಿಷ್ಠೋ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲ ತ್ರೈಲೋಕ್ಯಂ ಮಂಗಳಂ ಕುರು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಭವ್ಯಂ ದೈವಮಾನ್ವಿಕಂ. ಬೆಳೆಯಾರಿ ಏಳು ನಾರಾಯಣ ಲಕ್ಷ್ಮೀ ಶ್ರೀಗಿರಿಯ ಒಡೆಯ ವೆಂಕಟೇಶ. ಜಯಗಳು ಆಗಲಿ ಜಯಗಳು ಹೋಗಲಿ, ಜಯ ದೇವಿ ರಮಣ ಒಲಿಯಲಿ ಕೋಲೆ, ಜಯ ದೇವಿ ರಮಣ ಒಲಿಯಲು ನಮ್ಮ ವಿಜಯರಾಯರ ಕೀರ್ತಿ. ವಿಜಯರಾಯರ ಕೀರ್ತಿ ಹರಿದಾಸರೆಂಬೋ ಬಿರುದನ್ನ ಕೋಲೆ, ಹರಿದಾಸರೆಂಬೋ ಬಿರುದನ್ನಿದ್ದಾರೆ. ಬೇಕಾದ್ರೆ ಮಟ್ಟಿಗೆ ಅದಷ್ಟು ಬೆಡ್ ಯೂಸ್ ಮಾಡಬೇಕ್ರಿ. ಸ್ಥಿರವಾಗಿ ಆಸನದಲ್ಲಿ ಕೊಡ್ಬೇಕು. ಕಣ್ಣು ಮುಚ್ಚ್ರಿ, ದೀರ್ಘ ಶ್ವಾಸ ತಗೊಳ್ರಿ. ಆಯುಷ್ಯ ದೀರ್ಘ ಆಗ್ತದೆ. ಹಾಗಾಗಿ ದೀರ್ಘ ಆಯುಷ್ಯ ಪಡಿಬೇಕು, ಉತ್ತಮವಾದ ಆರೋಗ್ಯ ಪಡಿಬೇಕು. ಯಾಕಂದ್ರೆ ಸಾಧನ ದೇಹ, ದೇಹ ಕಾಪಾಡ್ಕೋಬೇಕು, ಅತಿ ಅಚ್ಚ ಮಾಡಬಾರ್ದು. ಅದಕ್ಕೆ ಕಾಪಾಡ್ಕೋಬೇಕು, ರಕ್ಷಣೆ ಮಾಡ್ಬೇಕು. ಏನೋ ಬೇಗ ಕೂದಲು ಬೆಳೆದಾಗ ಯಾವ ಅದಕ್ಕೆ ಇಲ್ರಿ ಕರ ಕಾಣಬೇಕು, ನಾವು ತರುಣರು ಕಾಣಬೇಕು ಅಂತ ಹೇಳಿ 70 ವರ್ಷ ಆದ್ರೂ ಕೂಡ ಟೈಮ್ ಮಾಡ್ಕೊಂಡು ಕೂತ್ರೆ ಅವೆಲ್ಲ ಅಂದ್ರೆ ಅದಕ್ಕೆ ಅಂಥವೆಲ್ಲ ಮಾಡಬಾರ್ದು. ಅದ್ರ ದೇಹ ಕಾಪಾಡ್ಕೋಬೇಕು, ದೇಹ ರಕ್ಷಣೆ ಮಾಡ್ಕೋಬೇಕು, ರೋಗಾದಿಗಳಿಂದ ರಕ್ಷಣೆ ಮಾಡ್ಕೋಬೇಕು. ಹಾಗಾಗಿ ದೊಡ್ಡ ಸಂಪತ್ತು ಅದು. ಹೆಲ್ತ್ ಇಸ್ ದ ವೆಲ್ತ್. ಎಸ್ಪೆಷಲಿ ಈ ಫೇಸಿಗೆ ಗೊತ್ತಾಗ್ತದೆ ನಮಗೆ, ಹೇಗೆ ಮುದುಕರಾಗ್ತಾ ಇರ್ತಾರೆ ಅವಾಗ ಗೊತ್ತಾಗ್ತದಪ್ಪ ಅಯ್ಯೋ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ. ಅದಕ್ಕಾಗಿ ಆರೋಗ್ಯ ಕಾಪಾಡಿಕೊಂಡು ದೇಹ ಕಾಪಾಡಿಕೊಂಡು ಸಾಧನೆ ಮಾಡಬೇಕು. ಸಾಧನೆ ಇದು ಗುರಿ. ಹಾಗಾಗಿ ಎಲ್ಲರೂ ದೀರ್ಘಾಯುಷ್ಯ ಪಡೆಯ ಪ್ರಯತ್ನ ಮಾಡೋಣ, ಪ್ರಾರ್ಥನೆ ಮಾಡೋಣ. ಎಲ್ಲರೂ ನಾವು ಗುರುಗಳ ಅಪ್ಪಣೆ ತಗೊಳ್ಳಿಕ್ಕೆ ಬಂದಿದ್ದೇವೆ ಮಂತ್ರಾಲಯಕ್ಕೆ. ಮಂತ್ರಾಲಯ ದಿವ್ಯ ಪವಿತ್ರ ಕ್ಷೇತ್ರ. ಕಣ್ಣು ಮುಚ್ಚಿದೆಲ್ಲ ಕಾಣಿಸ್ತಾ ಇದಲ್ಲ. ತುಂಗಾ ತೀರು, ತುಂಗಾ ನದಿ ಹರಿತಾ ಇದ್ದಾಳೆ ರಭಸದಿಂದ. ಎಲ್ಲ ಸಜ್ಜದ ಕಡೆ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ನಾವು ಕೂಡ ಸ್ನಾನ ಸಂಕಲ್ಪಾದಿಗಳು ಮಾಡಿ ಅನುಸಂಧಾನ ಪೂರ್ವಕ ಸ್ನಾನ ಮುಗಿಸಿ ಆನಿಕ ಮುಗಿಸಿ ಓಡೋಡಿ ಬರ್ತಾ ಇದ್ದೀವಿ ಗುರುಗಳ ದರ್ಶನಕ್ಕಾಗಿ. ಮನಸ್ಸಿನಲ್ಲಿ ಕೂಡ ಒಂದು ಅಂತಃಕರಣದಲ್ಲಿ ಒಂದು ಗಂಗೆ ತುಂಗೆ ಹರಿತಾ ಇದ್ದಾಳೆ. ಅದು ಗುರುಭಕ್ತಿ ಎಂಬ ತುಂಗೆ. ಮಧ್ಯಾಹ್ನ ದರ್ಶನ ಮಾಡ್ಕೊಳ್ತಾ ಇದ್ದೀವಿ. ಒಳಗಡೆ ಬಂದು ವಾಯುದೇವರಿಗೆ ನಮಸ್ಕಾರ ಮಾಡಿ ಹೀಗೆ ತಿರುಗ್ಬೇಕು. ಅಷ್ಟರೊಳಗೆ ದನಿ ಬರ್ತಾ ಇದೆ, ಬಾ ಮಗು. ಇಷ್ಟು ಆತ್ಮೀಯತೆಯಿಂದ ಇಷ್ಟು ವಾತ್ಸಲ್ಯದ ಕರೆಯೋರು ಯಾರು?
ಇಲ್ಲಲ್ಲ. ಪರವಾಗಿಲ್ಲ. ಎಂತ ಭಾಗ್ಯ ಬೇಕಾದ್ರೆ ಪುಣ್ಯದ ಸೌಭಾಗ್ಯ ಅದು. ಅಷ್ಟಾಂಗ ನಮಸ್ಕಾರ ಹಾಕಿದ್ದೇವೆ. ರಾಯರು ನೋಡ್ರಿ, ನಮ್ಮ ಮನಸ್ಸಿನಲ್ಲಿ ಒಂದು ವೃಂದಾವನ, ಮನಸ್ಸಿನ ವೃಂದಾವನದಲ್ಲಿ ಮಂತ್ರಾಲಯ ವೃಂದಾವನ, ಮಂತ್ರಾಲಯ ವೃಂದಾವನದಲ್ಲಿ ದಿವ್ಯವಾದ ದೃಶ್ಯ ನೋಡ್ತಾ ಇದ್ದೀವಿ. ನೋಡ್ರಿ, ಕಾಣ್ತಾ ಇದೆ. ಕಣ್ಣು ಮುಚ್ಚಿದ್ರೆ ಕಾಣಿಸ್ತದೆ. ದಯವಿಟ್ಟು ತೆಗೆಯಬೇಡ್ರಿ. ಅರ್ಧ ಗಂಟೆ ಯಾವ ವಿಚಾರ ಇಲ್ಲ, ಕೇವಲ ಪರಮಾತ್ಮ ಹಾಗೂ ನಾವು. ಪರಮಾತ್ಮ ನಮಗೆ ಅನಂತ ಉಪಕಾರ ಮಾಡುವ ಇದೊಂದು ಉಪಕಾರ ಮಾಡಿದ್ದಾನೆ. ನಮ್ಮ ಜೀವನದಲ್ಲಿ ಇನ್ನೊಂದು ದಿನ ಕೊಟ್ಟಿದ್ದಾನೆ. ಒನ್ ಮೋರ್ ಡೇ ಇನ್ ಅವರ್ ಲೈಫ್. ಇದು ನಾವು ಸಾಧನ ಮಾಡಿಕೊಂಡು ಸಾರ್ಥಕ ಮಾಡ್ಕೋಬೇಕು. ಸೂರ್ಯೋದಯ ಆಗ್ತಾ ಇದೆ. ಸೂರ್ಯ ಹೇಳ್ತಾರೆ, ನೋಡಪ್ಪ ವೆಂಕಟೇಶ, ನಾನು ಬಂದಿದ್ದೇನೆ, ಇವತ್ತೇನ್ ಮಾಡ್ತೀವಿ ಸಾಧನ ಅಂತ. ಮನೆಗೆ ಹೋಗೋ ಮುಂದೆ ಅವನಿಗೆ ರಿಪೋರ್ಟ್ ಮಾಡ್ಬೇಕು ನಾವು. ಸೂರ್ಯಾಸ್ತ ಆಗುವ ಕೇಳ್ತಾನೆ, ಏನ್ ಮಾಡಿದೆಪ್ಪ ಇವತ್ತಿನ ದಿನ, ಏನೇನ್ ಮಾಡಿದೆ, ಸಾಧನೆ ಏನ್ ತೋರ್ಸು ಅಂತ ಹೇಳಿದಾಗ ನಮ್ ಕಡೆ ಏನಾರು ಮಾಡಿದ್ದು ಇರ್ಬೇಕು. ಅವನಲ್ಲಿ ಅಂತರ್ಯಾಮಿ ಸೂರ್ಯಾಂತರ್ಗತ ನಾರಾಯಣಂಗೆ ಪ್ರಾರ್ಥನೆ ಮಾಡಿಬಿಡೋಣ, ನೀನೇ ಮಾಡಿಸ್ಬೇಕಪ್ಪ ಸಾಧನೆ ಅಂತೇಳಿ. ಆ ತರ ಪ್ರಾರ್ಥನೆ ಮಾಡಿ ನಾವು ಮಂತ್ರಾಲಯಕ್ಕೆ ಬಂದಿದ್ದೇವೆ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ್ದೇವೆ. ಗುರುಗಳ ಬೃಂದಾವನದಲ್ಲಿ ತಾವು 3 ರೂಪದಿಂದ ಅವರು ಅವರವರ ಆರಾಧ್ಯ ದೈವಿಗೆ ಸೇವೆ ಮಾಡ್ತಾ ಇದ್ದಾರೆ. ಪ್ರಹ್ಲಾದರಾಯರಾಗಿ ಅದ್ಭುತ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಪ್ತಮ ಸ್ಕಂದ ಕೇಳಿರಿ ಎಲ್ಲರೂ. ಈಗ ನಡೀತಾ ಇರೋದು. ಯಾಕೆ ಬರ್ತಾ ಇಲ್ಲ ಎಲ್ಲರೂ? 4 4 ಯಾರು ಬಂದಿದ್ದಿಲ್ಲ, 4:30ಗೂ ಬಹಳ ಕಡಿಮೆ ಮಂದಿ ಬಂದ್ರಿ. ಇಷ್ಟು ಮೆಸೇಜ್ ಹಾಕೇನಿ, ರಿಮೈಂಡರ್ ಹಾಕೇನಿ, ಕಾಲ್ ಮಾಡೀನಿ, ಗ್ರೂಪ್ ಕಾಲ್ ಮಾಡೀನಿ. ಮಾಡ್ಬೇಡ್ರಿ. ಸಾಧನಕ್ಕೆ ಬಂದೀವಿ, ಸಾಧನ ಮಾಡ್ಕೊಂಡು ಪುಣ್ಯ ಗಳಿಸೋಣ. ಖುಷಿಯಾಗಿ ಬರ್ರಿ. ಟೈಮ್ ಟೇಬಲ್ ಕೊಟ್ಟಿರ್ತೀನಿ, ಸ್ವಲ್ಪ ಟೈಮ್ ಮೇಂಟೈನ್ ಮಾಡಿ ಬರ್ರಿ. ಗಜೇಂದ್ರ ಮೋಕ್ಷದ ಚಿಂತನೆ ನಡೀತಾ ಇದೆ. ಅದ್ಭುತವಾದ ಸ್ತೋತ್ರ ಗಜೇಂದ್ರ ಸ್ತೋತ್ರ. ಅವೆಲ್ಲ ಚಿಂತನೆ ಮಾಡಿ ನಮಗೂ ಹರಿಯ ಅನುಗ್ರಹ ಆಗ್ಲಿ. ಹಾಗಾಗಿ ಇಲ್ಲೇ ರಾಯರ ಯಾವ ಸ್ತೋತ್ರ ಮಾಡಿ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾದರು. ಹಾಗೆ ನಾವು ಅಷ್ಟು ಯೋಗ್ಯತೆ ಇಲ್ಲ ನಮ್ದು. ನಾವು ಪ್ರಹ್ಲಾದರಾಯರ ಪಾದಕ್ಕೆ ಶರಣಾಗತರಾಗಿ ಬೇಡ್ಕೋಣ. ಪ್ರಹ್ಲಾದರಾಯರೇ, ಏನ್ ಮಗು, ನಮ್ಮಲ್ಲಿ ನರಸಿಂಹ ನಮ್ಮಲ್ಲಿ ಅನೇಕ ದೈತ್ಯರು ಗೊತ್ತಿದ್ದಾರೆ. ನರಸಿಂಹದೇವರು ಆ ದೈತ್ಯರಿಗೆ ಸಂಹಾರ ಮಾಡ್ಲಿ ಅಂತೆ ಪ್ರಾರ್ಥನೆ ಮಾಡೋಣ. ಪ್ರಹ್ಲಾದರಾಯರು ನರಸಿಂಹದೇವರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ, ಇವರ ನಿನ್ನ ಭಕ್ತ, ನಿನ್ನ ದಾಸ, ನನ್ನ ಶಿಷ್ಯ, ಅವನಿಗೆ ಅನುಗ್ರಹ ಮಾಡು ಅಂತ ಹೇಳಿದಾಗ ನರಸಿಂಹದೇವರು ನಮ್ಮಲ್ಲಿರೋ ಎಲ್ಲಾ ದುಷ್ಟ ಕಾಮನೆಗಳು, ದುಷ್ಟ ಅಸುರ ಪ್ರವೃತ್ತಿಗಳು, ದುಷ್ಟ ದೈತ್ಯ ಸಂಪತ್ತಿ, ಆಸುರಿ ಸಂಪತ್ತಿ ಅವೆಲ್ಲ ನಾಶ ಮಾಡಿ ನಮಗೆ ಸಜ್ಜನರು ಪಾವನ ಮಾಡ್ತಾ ಇದ್ದಾರೆ ನರಸಿಂಹದೇವರು. ಈ ಕಡೆ ವ್ಯಾಸರಾಯರು ತಲ್ಲೀನರಾಗಿ ಕುಣಿತಾ ಇದ್ದಾರೆ, ನರ್ತನ ಮಾಡ್ತಾ ಇದ್ದಾರೆ. ಅವರ ನರ್ತನದಿಂದ ಕೃಷ್ಣ ಪರಮಾತ್ಮ ಸಂತುಷ್ಟನಾಗಿದ್ದಾನೆ, ಸಂಪ್ರೀತನಾಗಿದ್ದಾನೆ, ಸುಪ್ರೀತನಾಗಿದ್ದಾನೆ. ಅವನು ಕುಣಿತಾ ಇದ್ದಾನೆ. ಭಗವಂತ ಕುಣಿಸ್ಬೇಕಂದ್ರೆ ಏನ್ರಿ? ದೇವ್ರಿಗೆ ಕುಣಿಸ್ಬೇಕಂದ್ರೆ ಯಥಾಶಕ್ತಿ, ಅದು ಭಕ್ತಿಯ ಶಕ್ತಿ. ದೇವ್ರು ಯಾರಿಗೂ ಅಧೀನ ಅಲ್ಲ, ಆದ್ರೆ ತಾನು ಹೇಳ್ಕೊಂಡ್ಬಿಟ್ಟ. ಭಕ್ತರ ಪರ ಅಧೀನ, ಭಕ್ತರ ವಚನ ಅಧೀನ. ಭಾಷೆ ಕಟ್ಟಿ ಭಾಷೆದಿಂದ ನಾವು ಕಟ್ಟಿಗೆ ಸಾಧ್ಯ. ದೇವರು ನಾವು ಕಟ್ಕೊಂಡ್ಬಿಡ್ತಾನೆ, ನಮ್ಮ ಜೊತೆಗೆ ಇರ್ತಾನೆ, ಅನುಗ್ರಹ ಮಾಡಲಿಕ್ಕೆ. ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣನ ಅನುಗ್ರಹ ನಮಗೂ ದಯಪಾಲಿಸ್ರಿ ಅಂತೆ. ಈ ಕಡೆ ಮಂತ್ರಾಲಯ ಪ್ರಭುಗಳು ದಿವ್ಯವಾದ ಭವ್ಯವಾದ ಆ ಪೂಜೆ ಮಾಡ್ತಾ ಇದ್ದಾರೆ, ರಾಮಾರ್ಚನೆ ಮಾಡ್ತಾ ಇದ್ದಾರೆ. ರಾಮದೇವರ ಪೂಜೆ ನೋಡೋ ಭಾಗ್ಯ. ಎಷ್ಟು ಜನ್ಮಾಂತರ ಪಾಪ ಪರಿಹಾರ ಆಗ್ತದೆ ಅಂತ ಆ ಪೂಜೆ ನೋಡ್ತಾ ಇದ್ದೀವಿ. ರಾಯರಲ್ಲಿ ಪ್ರಾರ್ಥನೆ ಮಾಡೋಣ. ರಾಯರೇ, ಏನ್ ಮಗು, ಪ್ರಭು ರಾಮಚಂದ್ರದಲ್ಲಿ ನಮ್ಮ ಪ್ರಾರ್ಥನೆ ಮುಟ್ಟಿಸ್ರಿ. ನಿಮ್ಮ ಮೂಲಕನೇ ಪರಮಾತ್ಮ ಅನುಗ್ರಹ ಮಾಡ್ಬೇಕು ನಮಗೆ. ಆಯ್ತು ಮಗು ಅಂತ ಹೇಳಿ ರಾಯರು ಪ್ರಭು ರಾಮಚಂದ್ರದಲ್ಲಿ ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಭು, ಇವನು ನಿನ್ನ ಶಿಷ್ಯ, ಇವನು ನಿನ್ನ ದಾಸ, ನಿನ್ನ ಸೇವಕ, ನಿನ್ನ ಭಕ್ತ, ನನ್ನ ಶಿಷ್ಯ. ಹಾಗಾಗಿ ಅವನಿಗೆ ಅನುಗ್ರಹ ಮಾಡು ಅಂತ ಹೇಳಿದಾಗ ರಾಮದೇವರು ರಾಯರ ಮೂಲಕ ನಮಗೆ ಅನುಗ್ರಹ ಮಾಡಿದ್ದಾರೆ. ನಾವು ಈ ತರ ಪುನೀತರಾಗಿದ್ದೇವೆ, ಪವಿತ್ರರಾಗಿದ್ದೇವೆ. ರಾಯರ ಪಾದಕ್ಕೆ
ಅಷ್ಟಾಂಗ ನಮಸ್ಕಾರ ಹಾಕಿ ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಗುರುಗಳೇ, ಏನ್ ಮಗು, ನಾವು ಅಜ್ಞಾನಿಗಳು, ಮಂದ ಬುದ್ಧಿ, ಯಾವುದು ಎಟಿಕೇಟ್ಸ್ ಗೊತ್ತಿಲ್ಲ, ಮ್ಯಾನರ್ಸ್ ಗೊತ್ತಿಲ್ಲ, ಶಾಸ್ತ್ರ ಚಿಂತನೆ ಇಲ್ಲ, ಏನ್ ಬೇಡಬೇಕು ಗೊತ್ತಿಲ್ಲ. ಎಲ್ಲ ನಿಮ್ಮ ಪಾದಕ್ಕೆ ಶರಣಾಗತನಾಗಿದ್ದೇನೆ. ನೀವು ನಮ್ಮ ಕೈ ಹಿಡಿದು ಸಾಧನ ಮಾರ್ಗದಲ್ಲಿ ನಡೆಸಬೇಕು, ದೇವರನ್ನು ತೋರಿಸ್ಬೇಕು. ರಾಯರ ನಮ್ಮ ಪ್ರಾಮಾಣಿಕ ಪ್ರಾರ್ಥನೆ ಕೇಳ್ತಾ ಇದ್ದಾರೆ. ಅಲ್ಲಿ ಪ್ರಾಮಾಣಿಕತೆ ಬೇಕು. ಯಾವ ಅವಡಂಬರೆ ಬೇಡ, ಶೋ ಆಫ್ ಬೇಡ, ದರ್ಪ ಬೇಡ, ಗರ್ವ ಬೇಡ, ಅಹಂಕಾರ ಅಂತ ಸ್ವಭಾವ ಬೇಡ. ಅತ್ಯಂತ ಲೀನರಾಗಿ, ಇನ್ನೋಸೆನ್ಸ್ ಅಂತಾರಲ್ಲ ಹಾಗೆ ನಿಷ್ಪಾಪ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ರಾಯರಲ್ಲಿ ಬೇಡ್ಕೋಣ. ರಾಯರೇ, ನೀವು ನಮಗೆ ಈ ಸಾಧನ ಮಾರ್ಗದಲ್ಲಿ ಕೈ ಹಿಡಿದು ನಡೆಸಬೇಕು. ಕೈ ಬಿಡಬೇಡ್ರಿ ನಾವು. ಯಾಕಂದ್ರೆ ಕೈ ಬಿಟ್ಟು ಬಿಟ್ರೆ ನಾವು ಎಲ್ಲಾ ಕಡೆ ಹೋಗ್ಬಿಡ್ತೀವಿ. ಸಂಸಾರ ಎಂಬ ಮಾರ್ಕೆಟ್ ನಲ್ಲಿ ಈಸಿಲಿ ಟೆಂಪ್ಟೇಷನ್ಸ್ ಅವ. ನಮಗೆ ಆಕರ್ಷಣೆ ಮಾಡ್ಲಿಕ್ಕೆ ಸಾವಿರಾರು ವಿಷಯಗಳು. ನಾವು ಹೋಗ್ಬಿಡ್ತೀವಿ, ದೇವರಿಂದ ದೂರ ಆಗ್ತೀವಿ. ಮತ್ತ ಪ್ರಸಂಗ ಆಗೋದ್ ಬೇಡ. ಹಾಗಾಗಿ ನೀವು ನಮ್ಮ ಕೈ ಹಿಡಿದು ಇಟ್ಕೊಂಡಿದ್ದು ನಾವು ನಡೆಸ್ರಿ. ನಾವು ಆ ಕಡೆ ಹೋದ್ರು ಕೂಡ ನೀವು ಹೇಳ್ಕೊಂಡ್ ಬರ್ತೀವಿ. ಹೋಗ್ಲಿಕ್ಕೆ ಕೊಡದಲ್ಲಿ ನಮಗೆ ವಿಷಯದ ಕಡೆ. ಹಾಗಾಗಿ ರಾಯರಲ್ಲಿ ಈ ಪ್ರಾರ್ಥನೆ ಮಾಡಿದ್ರೆ ರಾಯರು ನಮ್ಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ರಾಯರೇ, ಇನ್ನೇನಪ್ಪ ಇಲ್ಲ, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ಬೇಕಾಗಿದೆ, ಅನುಗ್ರಹ ಮಾಡ್ರಿ ಅಂತೆ. ತಿರುಪತಿ ತಿಮ್ಮಪ್ಪ ದರ್ಶನ ಅಂದ್ರೆ ಏನು? ಹೃದಯದಲ್ಲಿ ತಿರುಪತಿ ಅಂತ ಕ್ಷೇತ್ರ ಇದು. ಈ ಹೃದಯ ಎಂಬ ತಿರುಪತಿಯಲ್ಲಿ ಆ ಶ್ರೀನಿವಾಸನ ದರ್ಶನ ಆಗಬೇಕಾಗಿದೆ. ಅಂದ್ರೆ ಏನು? ಬಿಂಬ ದರ್ಶನ ಆಗಬೇಕಾಗಿದೆ, ಸಾಧನ ಆಗಬೇಕಾಗಿದೆ. ನೀವು ನಮಗೆ ಅನುಗ್ರಹ ಮಾಡ್ರಂತೆ ಬಿಡ್ಕೊಂಡಾಗ ಆಗ್ಲಿ ಅಂತ ಹೇಳಿ ರಾಯರು ಅನುಗ್ರಹ ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ ಈಗ ನಾವು ಮಾನಸ ಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದೀವಿ. ತಿರುಪತಿಗೆ ಬಂದಿದ್ದೇವೆ. ಅಲಿಪಿರಿ ಬೆಟ್ಟ, ಗರುಡ ದೇವರ ನಮಸ್ಕಾರ ಮಾಡಿ ಆ ಪ್ರದಕ್ಷಿಣೆ ಹಾಕಿ ಗರುಡ ದೇವರ ಅನುಗ್ರಹ ಪಡೆದಿದ್ದೇವೆ. ಹೀಗೆ ಆ ಬೆಟ್ಟ ಏರ್ತಾ ಇದ್ದೀವಿ. ವೆಂಕಟಾಚಲ, ವೆಂಕಟ ಈಶ, ನಮ್ಮ ಸಕಲ ಪಾಪಗಳ ನಾಶ ಮಾಡುವ ಪ್ರಭು. ಕಲಿಯುಗದಲ್ಲಂತೂ ಪಾಪವೇ ಪ್ರಧಾನವಾಗಿ. ಯಾಕಂದ್ರೆ ಕಲಿಯುಗ, ಕಲಿ ತನ್ನ ಪ್ರಭಾವ ಬೀಳಿಸ್ತಾ ಇದ್ದಾನೆ. ಅದಕ್ಕೆ ಕಲಿಯುಗದಲ್ಲಿ ಸ್ವಲ್ಪ ಮಾಡಿದ್ರು ಸಾಧನೆ ಮಹಾಪುಣ್ಯ ಕೊಡ್ತಾನೆ ದೇವರು. ಯಾಕೆ? ಇನ್ ಸ್ಪೈಟ್ ಆಫ್ ಸೋ ಮೆನಿ ಅಬ್ಸ್ಟಾಕಲ್ಸ್, ಅಷ್ಟೆಲ್ಲ ತೊಂದರೆಗಳು ಇದ್ರು ಕೂಡ ಇವನು ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ದೇವರು ಮಾಡಿಸ್ಕೊಡೋದು. ಕಲಿಯುಗದಲ್ಲಿ ಅದೊಂದು ದೊಡ್ಡ ಎರಡೂ ಅದ, ಮೈನಸ್ ಪಾಯಿಂಟ್ ಅದ, ಪ್ಲಸ್ ಪಾಯಿಂಟ್ ಅದ. ಮೈನಸ್ ಪಾಯಿಂಟ್ ಅಂದ್ರೆ ಸಾಧನ ಆಗೋದಿಲ್ಲ, ಮನೆಯಲ್ಲೇ ಬಂದಿದೆ, ಹೊರಗಂತೂ ಸೈ ಹೊರಗೆ ಹೋದ್ರೆ ಎಲ್ಲಾ ತರದ ಆಮಿಷಗಳು, ಅಟ್ರಾಕ್ಷನ್ಸು, ಮೋಹ, ಈಸಿಲಿ ನಾವು ಟೆಂಪ್ಟ್ ಆಗ್ತೀವಿ. ಕುಮಾರ್ಗಕ್ಕೆ ದುಷ್ಟ ವಿಚಾರ ನಮ್ಮಲ್ಲಿ ಸಹಜವಾಗಿ ಬಂದ್ಬಿಡ್ತವೆ. ಹಾಗಾಗಿ ಅಷ್ಟೆಲ್ಲ ಸರ್ಕಮ್ಸ್ಟಾನ್ಸಸ್ ನಲ್ಲಿ ಇದ್ರೂ ಕೂಡ ಒಂದು ಸಾಧಕ ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ, ದೇವರ ನೆಕ್ಸ್ಟ್. ಅದಕ್ಕೆ ನಾವು ಸ್ವಲ್ಪ ಕಷ್ಟಪಡ್ಬೇಕಾಗ್ತದೆ. ಆದ್ರೆ ದೇವರ ರಕ್ಷಕನಾಗಿ ನಿಂತು ನಮಗೆ ಕಾಪಾಡ್ತಾನೆ. ಈ ಕಲಿ ಪ್ರಭಾವ ನಮ್ಮ ಮೇಲೆ ಆಗಲಾಂಗೆ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಎಸ್, ಐ ಅಡ್ಮಿಟ್, ಹೌದು ನಾವು ಒಪ್ಪಿಕೊಂತೀನಿ, ನಾನು ಅನಂತ ಅಪರಾಧ ಮಾಡೀನಿ, ಅಪರಾಧ ಮಾಡೀನಿ, ತಪ್ಪುಗಳು ಮಾಡೀನಿ, ಮಾಡ್ತಾ ಇದ್ದೀನಿ, ಮುಂದೆ ಮಾಡೋನಿದ್ದೀನಿ. ನನ್ನ ಕರ್ಮಾನುಸಾರ ನೀನು ರಕ್ಷಕನಾಗಿ ನನ್ನಿಂದ ದುಷ್ಟಕರ್ಮ ಆಗಲಾಂಗೆ, ಪಾಪ ಆಗಲಾಂಗೆ ನನಗೆ ರಕ್ಷಣೆ ಮಾಡು. ವೆಂಕಟಾಚಲ ವಾಸಿಯಾದ ಪರಮಾತ್ಮ ವೆಂಕಟೇಶ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ವೆಂಕಟಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ಏರ್ತಾ ಇದ್ದೀವಿ. ಜೊತೆಗೆ ಎಲ್ಲಾ ನಿಮ್ಮಂತ ಸಜ್ಜನರಿದ್ದೀರಿ. ಯಾರು ಲೋಕಕ್ಕೆ ಹರಟೆ ಹಾಡ್ತಾ ಇಲ್ಲ. ಸ್ವಭಾವನೆ ಎಲ್ಲ ನಿಮಗೆಲ್ಲರಿಗೂ. ಈಗ ನೀವು ಇಷ್ಟು ಟ್ರೈನ್ ಆಗ್ಬಿಟ್ಟಿರಿ, ನಿಮಗೆ ಲೌಕಿಕ ವಿಷಯದಲ್ಲಿ ರುಚಿನೇ ಇಲ್ಲ. ಮತ್ತೆಲ್ಲನ ಭೇಟಿ ಆದ್ರೂ ಕೂಡ ಅದೇನ್ ಪಾಠ ಹೇಳಿದ್ರು, ಇದೇನ್ ಪಾಠ ಹೇಳಿದ್ರು, ಪಾಠ ಶುರು ಆಯ್ತಂತಲ್ಲ, ಕ್ಲಾಸ್ ಶುರು ಆಯ್ತಂತಲ್ಲ, ನನ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನೋಡ್ಕೊಡ್ಬೇಕು ಏನದ ಇವತ್ತಿಂದ ಏನದ ವ್ಯಾಪ್ತಿ ಸಂಧಿ, ಸೆಕೆಂಡ್ ಇಯರ್ಗೆ ಏನದ ತನ್ಮಾತ್ರ ಸಂಧಿ, 2 ನುಡಿ ಆಗ್ಬಿಡ್ತಾ. ಆಯ್ತಮ್ಮ, 2 ನುಡಿ ಆಯ್ತು ನಿನ್ನೆ.
ಈ ತರ ಅಭ್ಯಾಸ ಚಿಂತನೆ, ದೇವರ ಚಿಂತನೆ ಮಾಡೋ ಹವ್ಯಾಸ ನಮಗೆ ಬರ್ತಾ ಇದೆಯಲ್ಲ, ಇದು ದೇವರು ದೊಡ್ಡ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಜಗನ್ನಾಥದಾಸರು ಅನುಗ್ರಹ ಮಾಡ್ತಾ ಇದ್ದಾರೆ, ಮೆಚ್ಚಿದ್ದಾರೆ ನಿಮ್ಮ ಪ್ರಯತ್ನಕ್ಕೆ. ಹಾಗಾಗಿ ಎಲ್ಲಾ ಸಜ್ಜನರು ಕೂಡಿ ನಾವು ಬೆಟ್ಟ ಏರ್ತಾ ಇದ್ದೀವಿ. ಜೊತೆಗೆ ಗುರುಗಳಿದ್ದಾರೆ. ಗುರುಗಳು ನಮಗೆ ಅಲ್ಲಲ್ಲಿ 500 ಸ್ಟೆಪ್ಸ್ ಆದ್ಮೇಲೆ ಕೂಡಿಸಿ ಕೂಡ್ರಪ್ಪ ಅಂತ ಹೇಳಿ ಭಾಗವತದ ವಚನಗಳು ಅಥವಾ ಶಾಸ್ತ್ರ ಚಿಂತನೆ ಮಾಡಿಸ್ತಾ ಇದ್ದಾರೆ, ದಾಸರ ಪದಗಳು ಚಿಂತನೆ ಮಾಡಿಸ್ತಾ ಇದ್ದಾರೆ. ಮತ್ತೆ ಏರಿ ಮತ್ತೆ ಉಪದೇಶ ಮತ್ತೆ ಏರೋದು ಈ ತರ ನಡೀತಾ ಇದೆ. ನಾವು ಗಾಳಿಗೋಪುರಕ್ಕೆ ಬಂದಿದ್ದೇವೆ. ಗಾಳಿಗೋಪುರ ಇದೇ ಶೇಷಾಚಲ, ಶೇಷದೇವರ ಅಹಂಕಾರ ನಾಶ ಮಾಡಿದ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಹೇ ಶೇಷಾಚಲ ವಾಸ ಗೋವಿಂದ, ನಮ್ಮ ಅಹಂಕಾರ ಕೂಡ ಮರ್ದನ ಮಾಡು ಸ್ವಾಮಿ. ಅಹಂಕಾರ ನಮಗೆ ರೋಗ ಹತ್ತಿ ಬಿಟ್ಟಿದೆ. ಅದು ಎಂಥ ಅಂದ್ರೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಕೇಳ್ತೀವಿ ಅದ್ರ ಅಹಂಕಾರ ಮಾತ್ರ ಏನೋ ಕಡಿಮೆ ಆಗಲ್ಲ. ನಾವೆಷ್ಟು ನೋಡ್ತೀವಿ ಬೇಜಾರಾಗ್ತದೆ. ಏನೋ ಈಗ ಪಾಠಕ್ಕೆ ಬಂದಿರ್ತಾರ್ರಿ, ಈಗ ರಿಟೈರ್ಡ್ ಆಗಿ 60 ವರ್ಷ ಆಗಿರ್ತ ಆಚಾರ ಬೈತಿರ್ತಾರೆ. ಏನ್ ಮಾಡ್ತೀರಿ ಮನೆ ಕುತ್ಕೊಂಡ್ ಬರೀ ಪಾಠಕ್ಕೆ. ಬೈತಾರ ಪ್ರೀತಿಯಿಂದ ಬೈದಿರ್ತಾರ. ಪಾಪ ಬರ್ರಪ್ಪ ಜೀವನ ಸಾರ್ಥಕ ಮಾಡ್ಕೊಡ್ರಿ. ಏನೀಗ ಆಯ್ತಲ್ಲ, ಕೆಲ್ಸ ಎಷ್ಟು ದಿನ ಕೆಲ್ಸದ ನೆವ ಇತ್ತು, ಬರ್ರಿ ಪಾಠಕ್ಕೆ ಕೇಳ್ರಿ, ಸ್ವಲ್ಪ ಉದ್ಧಾರ ಆಗ್ತೀರ ಅಂತ ಹೇಳಿ ಪಾಠಕ್ಕೆ ಬರ್ತಿರ್ತಾರೆ. ಇನ್ನ ಏನೋ ಸಮಾರಂಭ ಆರಾಧನೆ ಹೊತ್ತಿಗೆ ಬಂದಾಗ ಈ ಪಾಠದ ಮಂದಿ ದೊಡ್ಡ ನಾವೇ ಪಂಡಿತರ ಅಂತ ತಿಳ್ಕೊಂಡ್ಬಿಡ್ತಾರೆ. ಈಗಿನ ಬಂದು ಇನ್ನ ಏನು ABCD ಗೊತ್ತಿಲ್ಲ, ಆದ್ರೆ ಏನು ಅಹಂಕಾರ, ಏನು ದರ್ಪ. ಯಾಕೆ ಹೇಳಿ ಬಂದೆ, ಏನಿಲ್ಲ ಪುಸ್, ಒಳಗಡೆ ಏನಿಲ್ಲ ಟಸ್ ಟೊಳ್ಳ. ಅದ್ರ ಮೇಲಿಂದ ನಾಟಕ, ಮೇಲಿಂದ ದಂಭ, ಏನ್ ಆಚಾರ. ನೀವ್ ಇಲ್ಲಿ ಕೊಡ್ಬಾರ್ದ್ರಿ, ಇವೆಲ್ಲ ಪಂಡಿತರಲ್ಲ ಗ್ರೂಪ್ ಇದೆ, ಅಲ್ಲಿ ಕೊಡ್ರಿ. ಈ ಮರ ಈಗಿನ ಬಂದಿರ್ತಾನ ಪಾಠಕ್ಕೆ, ಈಗಿನ 1-2 ಅಕ್ಷರ ಅದನ್ನ ಏನ ಸುಮ್ನೆ ಕೂಡ್ತಾನ ಪಾಠಕ್ಕೆ, ಏನ ಅರ್ಥನ ಆಗೋದಿಲ್ಲ. ಆದ್ರೆ ತೋರ್ಸೋದೇನ ಮಂದಿ ಮುಂದೆ 4 ಪಾಠಕ್ಕೆ ಹೋಗ್ತೀನಿ ನಾ, ಬಹಳ ದೊಡ್ಡ ತಿಳ್ಕೊಂಡವನು. 10 ನಿಮಿಷ ಹೇಳಪ್ಪ ಅಂದ್ರೆ ಅದೆಲ್ಲ ಆಚಾರ ಕಡೆ ನಾನು ಕೇಳ್ಬೇಕ್ರಿ. ಆಚಾರ ಬಾಯಿಂದ ಕೇಳ್ಬೇಕ್ರಿ. ನೀವು ಏನ್ ಹೇಳ್ತಾರ ನಮ್ಮ ಆಚಾರ. ಹೌದಪ್ಪ ಆಚಾರ ಚಂದ ಹೇಳ್ತಾರ, ನೀ ಏನ್ ತಿಳ್ಕೊಂಡಿ. ಮಿತ್ತಲ್ಲ ಬರದಿಲ್ರಿ, ಬಂತಲ್ಲ ಆಯ್ತು ಪೊಳ್ಳು. ಯಾಕೆ ಬೇಕಿ ಅಹಂಕಾರ ನಮಗೆ, ಯಾಕೆ ದರ್ಪ. ಈಗ ಒಂದು ರಿಟೈರ್ಡ್ ಆದ್ಮೇಲೆ ಈಗ ಒಂದು ಕೊಡ್ತಾ ಇದ್ದೀನಿ ಏನು ಪಾಠಕ್ಕೆ ಅಂತ, ಅದು ಬೇರೆಯವ್ರಿಗೆ ಹೀಯಾಳಿಸಿನಿ, ಅಲ್ಲಿ ದಯಬಸಿ ಅಲ್ಲಿ ಹೋಗ್ರಂತೆ ಹಾರಿಸಿ ತಾನ್ ದೊಡ್ಡ ಕೂಡೋದು. ಬರೀ ಅಂದಾಕ್ಷಂತೆ ಹಚ್ಕೊಂಡ್ಬಿಟ್ರೆ ನಾವೇನ್ ದೊಡ್ಡ ಪಂಡಿತರಾದೇನು. ಇಲ್ಲಿ ಯಾಕೆ ಬೇಕು ಈ ಅಹಂಕಾರ. ಆದ್ರೆ ಎಲ್ಲ ಕಡೆ ವರ್ತನೆ ನೋಡ್ತಾ ಇದೀವಿ ನಾವು, ಬೇಜಾರಾಗ್ತದೆ. ಯಾಕಪ್ಪ ಇಷ್ಟ ಅಹಂಕಾರ ಕೊಡ್ತೀವಿ ಸ್ವಾಮಿ, ಏನ್ ಮಾಡ್ಬೇಕು. ಸ್ವಭಾವ ಕರ್ಮಗಳು. ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಈ ಅಹಂಕಾರದಿಂದ ನೆಗೆಟಿವ್ ಮೆಸೇಜ್ ಹೋಗ್ತದೆ ಸಮಾಜಕ್ಕೆ. ಅದು ನನಗೆ ಭಯ. ಒಬ್ಬರಿಗೆ ಹೀಯಾಳಿಸಿ ತಿರಸ್ಕಾರ ಮಾಡಿ ನೋಯಿಸಿ ನಾವೇನ್ ಪಡಿತಾ ಇದ್ದೀವಿ, ಇದರಿಂದ ಪಡಿತಾ ಇಲ್ಲ, ಲಾಸ್ ಆಗ್ತದೆ ನಮ್ಗೆ. ಮುಂದಿನ ಪೀಳಿ ನಮ್ಮಿಂದ ದೂರ ಆಗ್ತದೆ ಆಮೇಲೆ. ಅದಕ್ಕಾಗಿ ಅಹಂಕಾರ ದರ್ಪಣ ಮರ್ದನ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ. ಚಲವಾಸ ಗೋವಿಂದ, ಅಹಂಕಾರ ನಾಶ ಮಾಡು. ಮತ್ತೆ ಅಂಜನಾದ್ರಿ ಬರ್ತಾ ಇದ್ದೀವಿ. ಅಂಜನಾದ್ರಿಯಲ್ಲಿ ತಪಸ್ಸು ಮಾಡಿದ ಕ್ಷೇತ್ರ, ಆಂಜನೇಯ ಅದುರ್ಭುತ ದಿವ್ಯ ಕ್ಷೇತ್ರ. ಆಂಜನೇಯ ಮಾಡುವುದು ಈಗ ನಮ್ದಲ್ಲ, ಅದು ಬೇಗ ತಕ್ಕಂತೆ ನಮ್ಮಲ್ಲಿ ಕೂಡ ಕುದುರೆ ಮತ್ತೆ ಮಾಡೋಣ. ಜನಾಚಲವಾಸ ಗೋವಿಂದ ಗೋವಿಂದ. ಬರ್ತಾ ಇದ್ದೀವಿ, ಕಾಣಿಸ್ತಾ ಇದ್ದೀವಿ. ವೃಷಭಾಸುರ ನಿತ್ಯ ಪೂಜೆ ಆದ ಕೂಡಲೇ ನಾನು ಶಿರಸ್ಸನ್ನೇ ಭಗವಂತನಿಗೆ ಶಿರಚ್ಛೇದ ಮಾಡಿ ಮಾಡ್ತಾ ಇಲ್ಲ. ನರಸಿಂಹದೇವರಿಗೆ ಎಂತ ಘೋರವಾದ ಪೂಜೆ ಮಾಡ್ತಾ ಇಲ್ಲ. ಆದ್ರೆ ದಿನ ಎಲ್ಲ ಮಂದಿಗೆ ತೊಂದರೆ ಕೊಡೋದು, ಋಷಿ ಮುನಿಗಳ ತೊಂದರೆ ಕೊಡೋದು. ಹೀಗಾಗಿ ಇದೇ ಏನು ಉಪಯೋಗ. ಮತ್ತೆ ಎಷ್ಟು ಚಂದಾಗಿ ಪೂಜೆ ಮಾಡಿ ಕೊನೆಗೆ ನನ್ನ ಶಿರಚ್ಛೇದ ಕೂಡ ಮಾಡಿದ್ದಾನ. ಏನದ್ರಿಂದ ಏನು ಲಭಿಸ್ಲಿಲ್ಲ. ಯಾಕಂದ್ರೆ ಹಿಂಸೆ ಕೊಟ್ಟ ಮಂದಿಗೆ, ಋಷಿ ಮುನಿಗಳಿಗೆ, ತಪಸ್ಸು ಮಾಡೋರಿಗೆ ತೊಂದರೆ ಕೊಡ್ತಾ ಇಲ್ಲ. ಕೊನೆಗೆ ಎಲ್ಲರಿಗೂ ಬೇಜಾರಾಯ್ತು. ಪರಮಾತ್ಮಗೆ ಪ್ರಾರ್ಥನೆ ಮಾಡ್ಕೊಟ್ಟು, ಸ್ವಾಮಿ ಎದುರಿಸಪ್ಪ ಇವ ಕಾಟ,
ಆಯ್ತು ಅಂತೆ ಪರಮಾತ್ಮ ಒಂದಿನ ವೃಷಭಾಸುರನಿಗೆ ಪ್ರತ್ಯಕ್ಷನಾದ. ಏನ್ ಬೇಕಪ್ಪ, ಎಂತ ತಪಸ್ಸು ಮಾಡ್ತಾ ಇದ್ದೀಯ, ಬಹಳ ಅದ್ಭುತ. ಆ ಸ್ವಾಮಿ, ನಿನ್ ಜೊತೆ ಯುದ್ಧ ಮಾಡ್ಬೇಕಾದ, ಯುದ್ಧ ಭಿಕ್ಷಾ ಕೊಡು. ಬೇಡಿ ಬೇಡಿ ಯುದ್ಧ ಭಿಕ್ಷಾ ಬೇಡ್ತಾನೆ ಮಂತಟ್ಟ. ಇದೆ ಏನು ಬೇಕು ಗೊತ್ತಿರೋದಿಲ್ಲ, ಅದೇ ಹೇಳ್ತಾನೆ. ಅದಕ್ಕೆ ದೇವರಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಬೇಕು, ನಮಗೇನು ಗೊತ್ತಿಲ್ಲ. ಪ್ರಯತ್ನಿಸಿದರೆ ನಾನು ಉದ್ಧಾರ ಆಗ್ತದೆ, ನನ್ನ ಶ್ರೇಯಸ್ಸಾಗ್ತದೆ, ಅದು ನನಗೆ ದಯಪಾಲಿಸ್ರಿ. ಎದರಿಂದ ನಾನು ಉದ್ಧಾರ ಆಗ್ತದೆ ಅದು ನನಗೆ ಕೊಡ್ರಿ. ನೋಡ್ರಿ, ಇದ್ರೊಳಗೆಲ್ಲ ಬಂತು. ನಾವು ಸುಮ್ಮನೆ ನಮ್ಮ ಬುದ್ಧಿವಂತಿಕೆ ಯೂಸ್ ಮಾಡೋ ಕಾರಣ ಇಲ್ಲ. ಅಂದ್ರೆ ನಮ್ಮ ಇದು ಮಾಡ್ಕೊಡೋ ಕಾರಣ ನಮ್ಗೆ ಎದರಿಂದ ನಮ್ಗೆ ಒಳ್ಳೇದಾಗ್ತದಪ್ಪ, ಶ್ರೇಯಸ್ಸಾಗ್ತದೆ, ನನ್ನ ಆತ್ಮಿಕ ಉದ್ಧಾರ ಆಗ್ತದೆ, ಆತ್ಮೋನ್ನತಿ ಆಗ್ತದೆ, ಅದು ದಯಪಾಲಿಸರಿ. ಅದಕ್ಕೆ ಮತ್ತೆ ಎಲ್ಲ ಬಂತು. ಒಳ್ಳೆ ಗುರುಗಳು ಸಿಗ್ಬೇಕು, ಪಾಠ ಶುರು ಆಗಬೇಕು, ಬುಕ್ಸ್ಗಳು ಬರಬೇಕು, ಗ್ರಂಥಾವಲೋಕನ ಆಗಬೇಕು, ಅರ್ಥ ಆಗಬೇಕು, ಹೇಳಿಕ್ ಬರಬೇಕು. ಹೀಗೆ ಪ್ರೊಸೀಜರ್ ಶುರು ಆಗ್ತದೆ. ಅವಾಗ ದೇವರಲ್ಲಿ ಭಕ್ತಿ ಹುಡ್ತದೆ. ಎಂಥ ದೇವರಿದ್ದಾನಪ್ಪ, ಎಂಥ ದೇವರನ್ನ ಮಯ ಮನೆಯಲ್ಲಿ ಕೂತಿದ್ದಾನ, ಶಾಲಿಗ್ರಾಮ ನನ್ನ ಕೈಯಲ್ಲಿ ಬಂದು ಕುಳಿತಿದ್ದಾನ, ಏನ್ ದೇವರಪ್ಪ ಇವನು. 5,535 ರೂಪದಿಂದ ಇನ್ನ ಕೊಟ್ಟಿದ್ದು ಹಿತ್ತಾಳಿ ಪಾತ್ರೆ ಅಡ್ಡು, ಹಿತ್ತಾಳಿ ತಾಮ್ರದೋ ಏನು ನಮ್ಮ ಯೋಗ್ಯತಾನುಸಾರ ಗಟ್ಟಿಯಲ್ಲಿ ಬಂದು ಕೊಟ್ಟಿದ್ದಾನೆ ಶ್ರೀಪತಿ. ಜಗತ್ತಿಗೆ ಪತಿ ಶ್ರೀ ಲಕ್ಷ್ಮೀ ದೇವಿಗೆ ಪತಿಯಾದ ಸ್ವಾಮಿ. ನಾನು ಕೊಟ್ಟಿದ್ದ ಈ ಹಿತ್ತಾಳಿ ತಟ್ಟೆಯಲ್ಲೂ ತಾಮ್ರ ತೊಟ್ಟೆಯಲ್ಲೂ ಬಂದು ಕೊಟ್ಟಿದ್ದಾನಲ್ಲ ಪ್ರಭು. ದೊಡ್ಡ ವ್ಯಕ್ತಿ. ಮೋದಿ ನಿಮ್ಮ ಮನೆಗೆ ಬಂದ್ರೆ ಚಾಪಿ ಮಾಲ್ ಕೊಡ್ತಾರೆ, ಮನೇನೆ ಸಂದ್ರೆ ನಾವು ಕೊಡ್ತಾನೆ, ಸಂತೋಷದಿಂದ ಕೊಡ್ತಾನೆ. ನಿಮ್ಮ ಲಿಮಿಟೇಷನ್ ಏನದ, ನಿಮ್ ಪಾಪ ಕೆಪಾಸಿಟಿ ಎಷ್ಟದೆ ಕೊಡಬಿಡ್ತಾನೆ. ಏನ್ ಕೊಡ್ತಾನೆ, ಚೇರ್ ಇಲ್ಲ, ಸೋಫಾ ಸೆಟ್ ಇಲ್ಲ, ಏನಿಲ್ಲ, ಜಾತಿ ಹಾಸ್ತಾನೆ, ಕೊಡ್ತಾನೆ ಅದ್ರ ಮೇಲೆ. ಹಾಗೆ ಭಗವಂತ, ನಾವು ಯೋಗ್ಯತೆ ನನ್ನ ಸ್ವಾಮಿ, ನಾನು ಇಷ್ಟೇ ಬಡವ, ನಾನು ದೇವ್ರಂತ ಯಾಕೆ ಬಡವಪ್ಪ ನೀನು, ಒಳ್ಳೆ ಶ್ರೀಮಂತ ಇದೆಯಲ್ಲ, ಎಲ್ಲಿ ಸ್ವಾಮಿ ನಿನಗೆ ಒಂದು ಚೇರ್ ಹಾಕ್ಲಿಗೂ ಚೇರ್ ಇಲ್ಲ, ಮಣಿ ಇಲ್ಲ ನನ್ನ ಮನೆಯಲ್ಲಿ, ಎಲ್ಲಿ ಮೇಲೆ ಕೊಡ್ತೀನಿ ನಾನು. ಇಲ್ಲೂ ಮನಸ್ಸಿನ ಶ್ರೀಮಂತಿಯದಲ್ಲಿ ನನಗೆ ಸಾಕು, ನನಗದೇ ಬೇಕು. ಓ, ದೇವ್ರು ನೋಡೋದೇನು, ಮನಸ್ಸಿನ ಶ್ರೀಮಂತಿ ನೋಡ್ತಾನೆ. ಓ, ಅದರರ್ಥ ನಾವು ದೇವರಿಗೇನು ಹಾಕೋದಂಗಿಲ್ಲ, ಯೋಗ್ಯತೆ ಇದ್ರೆ ಅದ್ರ ಕೊಡ್ರಿ, ವಿಜೃಂಭಣೆಯಿಂದ ಮಾಡ್ರಿ. ಯೋಗ್ಯತೆ ಕೊಟ್ಟಿದ್ರೆ, ಐಶ್ವರ್ಯ ಕೊಟ್ಟಿದ್ರೆ ದೇವ್ರ ಸಲುವಾಗಿ ಯೂಸ್ ಮಾಡ್ರಿ. ನಾನು ಹೇಳ್ತಾ ಇರೋದು ಯಾರಿಗೂ ಏನೂ ಇಲ್ಲ ಅಂತವರಿಗೆ ದೇವರು ನೋಡ್ತಾನೆ. ಮಾನಸಿಕ ಸಂಪತ್ತಿ, ಮನಸ್ಸಿನಿಂದ ಶ್ರೀಮಂತಿಗೆ ಬೇಕು ದೇವರಲ್ಲಿ ಭಕ್ತಿ. ಅದು ದೇವರೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋಣ. ವೃಷಭಾಚಲ ದೇವರಿಗೆ ಪ್ರಾರ್ಥನೆ ಮಾಡಿ, ನಮ್ಮಲ್ಲಿ ಅನೇಕ ದೈತ್ಯರಿಗೆ ಕೂತಿದ್ದಾರೆ, ಅವರಿಗೆ ಸಂಹಾರ ಮಾಡಿದ್ರೆ ಮುಂದೆ 200 ಗಂಟೆ ಹಿಡಿದು ನಾವು ಬರ್ತಾ ಇದ್ದೀವಿ. ಎಲ್ಲಿ ಕಾಣ್ತಾ ಇರೋದು ಅಲ್ಲಿ ಕಾಣಿಸ್ತಾ ಇದಲ್ಲ ಎಲ್ಲರಿಗೂ? ನೋಡಿ ಎಷ್ಟು ಸುಂದರವಾದ ದೃಶ್ಯ. ಯಾವ ಸ್ವಿಟ್ಜರ್ಲೆಂಡ್ ಇದ್ದಾರೆ ಹೋಗ್ಬೇಡ್ರಿ, ದಿವ್ಯವಾದ ಇದೇ ಗೋವಘಟ್ಟ, ಏನ್ ರಮ್ಯ ಪ್ರದೇಶ ನೋಡ್ರಿ. ನೀಲ ಆಕಾಶ ಕೈ ಮುಟ್ಟಿದಂಗ ಅನಿಸ್ತಾ ಇದೆ, ಮೋಡಗಳು ಹೋಗ್ತಾ ಇವೆ ಎಲ್ಲ ಕಡೆಗೆ ನೋಡ್ರಿ. ಪಶು ಪಕ್ಷಿ ಮಂಜುಳ ಸ್ವರದಲ್ಲಿ ಪಕ್ಷಿಗಳು ಹಾರಾಡ್ತಾ ಇದ್ದಾರೆ, ಮೃಗಗಳು ನೋಡ್ತಾ ಇದ್ದೀವಿ, ಪಕ್ಷಿಗಳು, ವೃಕ್ಷಗಳು. ಇದೇ ಗೋವೈಕುಂಠ. ಯಾಕಂದ್ರೆ ಸಾಮಾನ್ಯ ಗಿಡ ಮರ ಅಲ್ಲ, ಅವರೆಲ್ಲ ದೇವತೆಗಳು, ಪಿತೃದೇವತೆಗಳು, ಋಷಿ ಮುನಿಗಳು. ಹಾಗಾಗಿ ಅವರೆಲ್ಲ ನಮ್ಮ ಪವಿತ್ರ ಕ್ಷೇತ್ರ ಇದು, ಕ್ಷೇತ್ರಕ್ಕೆ ಬಂದಿದ್ದೇವೆ. ಇದೇ ನಮ್ಮ ಇಲ್ಲಿ ನಿಂತಿದ್ದಾನೆ, ನಮ್ಮ ಮಧ್ಯಮಪ್ಪ ಇಲ್ಲಿ ನಿಂತಿದ್ದಾನೆ, ಇದೇ ಗರುಡಾದ್ರಿ. ಅಂದರೆ ಗರುಡನಲ್ಲಿ ಸೇವೆ ಮಾಡು ಅಜ್ಞಾನಂಶ ಅಲ್ಲ. ಗರುಡ ತನ್ನ ಹೆಗಲ ಮೇಲೆ ಪರಮಾತ್ಮನಿಗೆ ಎಲ್ಲಾ ಕಡೆ ವಿಹಾರ ಮಾಡಿಸ್ತಾನೆ. ಏನು ಭಾಗ್ಯ ಗರುಡಂತ, ದೊಡ್ಡ ದೇವ ಭಾಗ್ಯ ಅಂತಿದ್ರೆ ಹೆಗಲ ಮೇಲೆ ಕೂತಿದ್ದಾನೆ ಸ್ವಾಮಿ. 2 ಕಾಲು ಗರುಡನಲ್ಲಿ 2 ಕೈಯಲ್ಲಿ ಇಟ್ಟಿದ್ದಾನೆ. ಗರುಡ ದೇವ 2 ಕೈ ಮೇಲೆ ಇಟ್ಟಿದ್ದಾನೆ. ದೊಡ್ಡ ದೇವಸ್ಥಾನ ಇರ್ತಾರೆ. ಮನೆಯಿಂದ, ದೇಹದಿಂದ ವೇದೋಕ್ತವಾದ ಮಂತ್ರಗಳನ್ನು ಉಚ್ಚಾರ ಮಾಡ್ತಾರೆ, ಪ್ರೀತಿಗೆ ಮಂತ್ರ ಹಾಕ್ತಾ ಇದ್ದಾರೆ. ಹಾಗೆ ಆಗಲಿ ಸ್ವಾಮಿ, ನಿನ್ನ ದಿವ್ಯ ಮೂರ್ತಿಗಳು ನೋಡುವಂತ ಭಾಗ್ಯ ಸಿಗ್ಲಿ, ನಿನ್ನ ಜನಪ್ರತಿನಿಧಿಗಳಾದ ಜ್ಞಾನಿಗಳ ದರ್ಶನ ಆಗಲಿ, ನಿನ್ನ ಗ್ರಂಥಗಳು ಅದರಿಂದ ವರ್ಣನ ಮಾಡುವ ವೇದ ಪ್ರತಿಪಾದ್ಯನಾದ ನೀನು
ಆ ವೇದ ಜ್ಞಾನ, ವೇದ ಅಧ್ಯಯನ ಮಾಡುವಂತ ಸೌಭಾಗ್ಯ ದಯಪಾಲಿಸು ಸತ್ಯ ಪ್ರಾರ್ಥನೆ ಮಾಡೋಣ. ಹಾಗಾಗಿ ಕಣ್ಣಿನಿಂದ ಒಂದು ವ್ಯಾಪಾರ, ಕೈಯಿಂದ, ಕಾಲಿಂದ, ಕಿವಿಯಿಂದ, ಬಾಯಿಯಿಂದ, ಬಾಯಿ ಕೊಟ್ಟಿದ್ದಾನೆ ದೇವರು. ನೋಡ್ರಿ, 2 ಕಣ್ಣು ಕೊಟ್ಟಾನೆ, 2 ಕಿವಿ ಕೊಟ್ಟಾನೆ, 2 ಬಾಯಿ ಯಾಕೆ ಕೊಟ್ಟಿಲ್ಲ? ಡಿಕೋಡ್ ಮಾಡ್ಬೇಕು ನಾವು. there is some ಸಂದೇಶ behind this. ಒಂದು ಮೆಸೇಜ್ ಅದ. ಏನದು? ಜಗತ್ತು ಕಡೆ ಎಲ್ಲಾ ನೋಡ್ತಾ ಇರು, ನೋಡಿ ನೋಡಿ ಅಬ್ಸರ್ವ್ ಮಾಡಿ ಮಾಡಿ ಆ ಭಗವಂತನ ಮಹಿಮೆ ಕಣ್ ತುಂಬಾ ನೋಡ್ತಾ ಇರು. ಒಂದು ಪಕ್ಷಿ ಹೋಯ್ತಿ, ಮಂಜುಳಿಸೋದಿಲ್ಲ, ಪಕ್ಷಿ ಇಲ್ಲಿಂದ ಹೋಯ್ತು. ಆನಂದ ಪಡ್ಬೇಕು. ಅಪ್ಪ, ಏನ್ ಪಕ್ಷಿ ಕ್ರಿಯೇಟ್ ಮಾಡಿ ಸ್ವಾಮಿ, ಎಂಥ ಪಕ್ಷಿ ನಿರ್ಮಾಣ ಮಾಡಿ, ಎಷ್ಟು ಸುಂದರ ಅಂದ್ರೆ, ಇಷ್ಟೇ ಚಿಕ್ಕದಿರ್ತದೆ, ಕಲರ್ಫುಲ್ ಇರ್ತದೆ, ಮಂಜುಳ ಸ್ವರ. ಯಾರು ಕೊಟ್ರು? ದೇವರು. ಅಂತ ಅನೇಕ ಹೊಂದಿದಾಗ ಏನೋ ಹಿಂಗೆ ಹಿಂಗೆ ಚಿಂತನೆ ಮಾಡ್ತಾ ಹೋಗ್ಬೇಕು. ಅಂದ್ರೆ ದೇವರ ಮಹಾತ್ಮ್ಯ ಜ್ಞಾನ ನಮಗೆ ಎಷ್ಟು ಅದ್ಭುತ ಅಂತ ತಿಳಿದು ಆವಾಗ ಗೌರವ ಹುಟ್ಟುತ್ತದೆ. ಆವಾಗ ಅಪ್ಪ, ಇಂಥ ದೊಡ್ಡ ದೇವರ ಎಷ್ಟು ಜನ ದೇವರಿಗೆ ಸ್ಮರಣೆ ಮಾಡ್ಲಿಲ್ಲಲ್ಲಪ್ಪ. ಅವಾಗ ಪರಮಾತ್ಮನ ಪಾದಕ್ಕೆ ಸ್ವಾಮಿ ಕ್ಷಮಿಸು, ಎಷ್ಟು ಜನ ಗೊತ್ತಿದ್ದಿಲ್ಲ, ಈಗಂತೂ ನಮ್ಗೆ ದಯಪಾಲಿಸ್ದಲ್ಲ ಈ ಜ್ಞಾನ. ಇದರ ಮುಂದಂತೂ ನಾನು ಅಂತಹ ಅಪರಾಧ ಆಗಲಂಗೆ ರಕ್ಷಣೆ ಮಾಡೋದು ಅವನ ಮೇಲೆ ಮತ್ತೆ ಜವಾಬ್ದಾರಿ. ನೀನೇ ನೆನಪು ಮಾಡ್ಕೊಡ್ಬೇಕು ನಮ್ಗೆ. ನಾವು ನೆನಪು ಮಾಡ್ಕೊಂತೀವಿ, ನಾಳೆಯಿಂದ ನಾವು ಧ್ಯಾನ ಮಾಡ್ತೀವಿ. ಯಾವ ಅಹಂಕಾರ ಪಡೋ ಕಾರಣ ಇಲ್ಲ. ದೇವರ ಅನುಗ್ರಹ ಮಾಡಿದ್ರೆ ಮಾತ್ರ ಬರ್ತದೆ, ಇಲ್ಲದಿಲ್ಲ. ಆ ನೆನಪು, ಆ ಧ್ಯಾನ, ಆ ಶಕ್ತಿ, ಆ ಚಿಂತನೆ. ಹಾಗಾಗಿ ಆ ಮಾತು, 2 ಕಣ್ಣು ಕೊಟ್ಟಾನೆ, 2 ಕಿವಿ ಕೊಟ್ಟಾನೆ, ಎಲ್ಲ ನಾವು ಗ್ರಹಣ ಮಾಡ್ಲಿಕ್ಕೆ ಕೊಟ್ಟಾನೆ. ಒಳ್ಳೆಯದನ್ನು ಗ್ರಹಣ ಮಾಡು, ಒಳ್ಳೆಯದನ್ನು ಕೇಳು. ಮಾತಾಡುವಾಗ ಕೇವಲ ಭಗವಂತನ ವಿಷಯಕ್ಕೆ ಮಾತಾಡಬೇಕು. ಬಾಯಿ ತೆಗೆದ್ರೆ ಹರಿ, ವಾಯು, ಗುರುಗಳು, ದಾಸರು, ಭಕ್ತರು, ಇವ್ರ ಬಗ್ಗೆ ಮಾತು. ಯಾವುದು ಲೌಕಿಕ, ಕೇವಲ ಸುಮ್ಮನೆ ಅವನು ಸ್ಟಾರ್ಟಿಂಗ್ ಹೇಗಿದ್ದೀರಾ, ಆರಾಮಿದ್ದೀರಾ, ಮಕ್ಕಳು ಆರಾಮ, ಏನೋ ನಿದ್ದೆ, ಔಪಚಾರಿಕತಾ ಇದೆ ನೋಡ್ರಿ, ಒಂದು ನಾರ್ಮಲ್ 1-2 ನಿಮಿಷ. ಆದ್ರೆ ಮುಂದೆಲ್ಲ ದೇವ್ರ ಬಗ್ಗೆ ವಿಚಾರ. ಹೆಂಗ್ ನಡೆದ ಸಾಧನ, ಏನ್ ಪಾಠಕ್ಕೆ ಹೋಗ್ತಾ ಇದ್ದೀರಿ, ಅದೊಂದು ಸಮಸ್ಯೆ ಇದ್ದರೆ ಪ್ರಶ್ನೆ. ಯಾರು ಪಾಠಕ್ಕೆ ಹೋಗೋರು ಇದ್ದಾರೆ ನಿಮ್ಮೊಳಗಿಲ್ಲ? ಹೊರಟಿಸ್ರು ಸರಿ. ಯಾಕಂದ್ರೆ ನಾವು ಓದುವಾಗ ಅನೇಕ ಸಮಸ್ಯೆಗಳು ಬರ್ತಾವ, ಪ್ರಶ್ನೆಗಳು ಬರ್ತಾವ, ಅದಕ್ಕೆ ಉತ್ತರ ಸಿಗ್ಬೇಕು. ಹಾಗಾಗಿ ಯಾರನ್ನ 2 ಸಾಧಕರು ಎದುರಿಗೆ ಬಂದಾಗ, ಏನ್ರಿ ನಿಮ್ಗೆ ಸಮಸ್ಯೆ ಅದೇ, ಓದೋನಿದೆ, ಗೊತ್ತಾಗ್ಲಿಲ್ಲ, ನಿಮಗ್ ಗೊತ್ತದ? ಗೊತ್ತದ್ರಿ, ನಾ ಹೇಳ್ತೇನೆ ಬರ್ರಿ ಕೂಡ್ರಿ ಅಂತ ಹೇಳ್ತಾನೆ. ಅಥವಾ ಗೊತ್ತಿಲ್ಲದ್ರೆ ಗೊತ್ತಿಲ್ಲವೇ, ನಾನು ಗುರುಗಳು ಕೇಳ್ಕೊಂಡು ಹೇಳ್ತೇನೆ ಅಂತ ಹೇಳ್ತಾನೆ, ಇತ್ಯಾದಿ. ಹೀಗೆ ನಮಗೆ ಜ್ಞಾನ ಪಿಪಾಸು ವೃತ್ತಿ ಬೇಕು. ಜ್ಞಾನ ಪಿಪಾಸು ಬಾಯಾರಿಕೆ ಬೇಕು, ಜ್ಞಾನದ ಬಾಯಾರಿಕೆ. ದಿನ ತಿಳ್ಕೋಬೇಕು ಅಂತ. ಒಂದು ಗುರುಗಳ ಮನೆಗೆ ಬಂದ್ರೆ, ಯಾರು ಬ್ರಾಹ್ಮಣರ ಮನೆಗೆ ಬಂದ್ರೆ ಔಪಚಾರಿಕವಾಗಿ ಮೊದಲು ಸ್ವಲ್ಪ ಮಾತಾಡಿ, ಸ್ವಾಮಿ ಸ್ವಲ್ಪ ಇದರ ಅರ್ಥ ಆಗ್ಲಿಲ್ಲ, ಹೇಳ್ತೀರಾ ಅಂತ ಬಹಳ ಸಂತೋಷ ಪಡ್ತಾರೆ. ನಾವೇನು ಬಂದ ನೋಡಪ್ಪ, ಬಂದ ಮಾರಾಯ, ಕೊಟ್ಟು ಮುಗಿಸೆ, ಒಂದು 10 ರೂಪಾಯಿ ಕೊಟ್ಟು ಮುಗಿಸ್, ಹೆಂಡತಿಗೆ ಹೇಗೆ ತಾನು ಬೆಡ್ರೂಮ್ ಹೋಗ್ಬಿಡ್ತಾನೆ. ಕಣ್ಣಾರಿ ನೋಡಿವ್ರಿ ಎಂಥ ಪ್ರಸಂಗಗಳು, ಬಹಳ ದುಃಖ ಆಗ್ತದೆ. ನಿಮ್ 10 ರೂಪಾಯಿ ಸಲ ಬಂದಿಲ್ಲ ಅವನು, ದಯವಿಟ್ಟು ತಿಳ್ಕೊಬೇಡ್ರಿ. ನಿಮಗೆ ಉದ್ಧಾರ ಮಾಡ್ಲಿಕ್ಕೆ, ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದ ದೇವ್ರು ಕಳಿಸಿರ್ತಾನೆ. ದೇವರ ರೂಪನೇ ಅದು. ಪಾಪ ಹೆಂಡತಿಗೆ ದೇವರ ಧರ್ಮ ವಿಶ್ವಾಸ ಇರ್ತದೆ, ಬರೀ ಆಚಾರ್ಯ ಕೊಡ್ರಿ ಅಂತ ಕೇಳ್ತಾ ಪಾಪ ಮಾತಾಡಿಸಿ ಮತ್ತೆ ಏನಾರ ದಕ್ಷಿಣ ಕೊಟ್ಟು ಕಳಿಸ್ತಾರೆ. ಇಂಥ ಅಪರಾಧ ಮಾಡಿ ನಾವು ಪಾಪಕ್ಕೆ ಈಡಾಗ್ತಾ ಇದ್ದೀವಿ, ದುಃಖಕ್ಕೆ ಈಡಾಗ್ತಾ ಇದ್ದೀವಿ, ಕಷ್ಟಕ್ಕೆ ಈಡಾಗ್ತಾ ಇದ್ದೀವಿ. ಎಲ್ಲಾದರೆ ಮನಸ್ಸಿನಲ್ಲಿ ಶಾಂತಿ ಇರ್ಲಿ, ಮನೆಯಲ್ಲಿ ಯಾವಾಗ್ಲೂ ಕಲಹ, ಯಾವಾಗ್ಲೂ ಒಂದು ಅವರೊಂದಿಕೆಗೆ ಇವರೊಂದಿಕೆಗೆ ಒಬ್ಬರು ಮಾತು ಇಲ್ಲ, ಕಥೆ ಇಲ್ಲ. ಅದೇನು ಮನೆಯೇನು, ಗೋಡೆಗಳು, 4 ಗೋಡೆ ಅಂದ್ರೆ ಮನೆ ಅಲ್ಲ. ಮನೆಯಲ್ಲಿ ಮನತನ ಬರಬೇಕು. ಆ ಮನೆತನ ಬರಬೇಕಾದ್ರೆ ಮನಗಳು ಮೊದಲು ಜೋಡಣೆ ಆಗ್ಬೇಕು, ಮನಗಳು ಹೊಂದಾಣಿಕೆ ಆಗಬೇಕು, ಮನಸ್ಸಿಗೆ ಸ್ಪಂದಿಸ್ಬೇಕು. ಇವೆಲ್ಲ ಈಗ ದೊಡ್ಡ ಸಮಸ್ಯೆ. ಇದು ಕೌಟುಂಬಿಕ ಸಮಸ್ಯೆ ಇಲ್ಲ, ಸಾಮಾಜಿಕ ಸಮಸ್ಯೆ ಆಗದೆ. ಇದು ಎಲ್ಲರ ಮನೆಯಲ್ಲಿ ಇದೇ ಕಥೆ. ಎಲ್ಲಾದರೆ ಭೌತಿಕ ಎಲ್ಲ ವಸ್ತುಗಳವ. ಏನ್ ಬೇಜಾರಾಗಿದ್ರೆ ಏನ್ ಜೀವನ ರೀ, ಯಾರು
ಕೇಳೋರಿಲ್ಲ, ಮಾತಾಡೋರಿಲ್ಲ, ಹೇಳೋರಿಲ್ಲ, ಸ್ಪಂದಿಸೋರಿಲ್ಲ. ವೃಕ್ಷರಾಗ್ಬಿಟ್ಟಿವಿ ನಾವೆಲ್ಲ, ಕಲ್ಲು ಕಲ್ಲಾಗಿವಿ. ಯಾಕ ದೇವರಿದ್ದಾನಲ್ಲ, ಯಾರೆಲ್ಲ ಚಿಂತೆ ಮಾಡ್ತೀರಿ? ದೇವರಿದ್ದಾರೆ, ನಿಮ್ ಗುರುಗಳಿದ್ದಾರೆ, ಅವರೆಲ್ಲ ಮಾತಾಡ್ರಿ, ಅವ್ರಿಗೆ ಕೇಳ್ರಿ, ಅವ್ರಿಗೆ ಹೇಳ್ರಿ, ಅವ್ರ ಜೊತೆಗೆ ಸಂಭಾಷಣ ಮಾಡಿ ಜ್ಞಾನ ಪಡೆಯೋಣ. ಹಾಗಾಗಿ ಯಾಕೆ ಹೇಳಿ ಬಂದೆ ಅಂದ್ರೆ, ಇದು ನಾವು ನಾನು ಹೇಳಿದಲ್ಲ, ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾವು ಈ ಚಿಂತನೆ ಸ್ಮರಣೆ ಏನ್ ಮಾಡ್ತಾ ಇದ್ದೀವಿ, ಅದು ಅಳವಡಿಸ್ಕೊಂಡ್ರೆ ಮಾತ್ರ ಅದರ ರುಚಿ ಗೊತ್ತಾಗ್ಬೇಕು ನಮಗೆ. ಹಾಗಾಗಿ ಆ ನಮ್ಮ ಮನಸ್ಸು ಇದು ಏನ್ ಹೇಳ್ಬಂದಿ ಮಾತಿನಿಂದ ದೇವರ ಸ್ತೋತ್ರಾದಿಗಳನ್ನು ಮಾಡಬೇಕು, ಭಕ್ತಾದಿಗಳ ಸ್ಮರಣೆ ಮಾಡಬೇಕು, ಅವ್ರ ಗುಣಗಾನ ಮಾಡಬೇಕು. ಇವತ್ತಿನ ರಥಸಪ್ತಮಿ ಸೂರ್ಯಾಂತರ್ಗತ ನಾರಾಯಣನ ವಿಶೇಷ ಸ್ಮರಣೆ ನಿತ್ಯನೂ ಆಗಬೇಕು. ಋಣಿ ಸೂರ್ಯ ಆದಿತ್ಯ ಇಲ್ಲಿ ಹೋಗಿದ್ದು ಸೂರ್ಯನಲ್ಲಿ ಇದ್ದು ಭಗವಂತ ಆರೋಗ್ಯ ಕೊಡ್ತಾನೆ. ನೋಡ್ರಿ, ಮುಂಜಾನೆ ಇಟ್ಟು ಫ್ರೆಶ್ ಅನಿಸ್ತದ, ಜಾಗೃತಿ ಶಕ್ತಿ ಹೆಂಗ್ ಬರ್ತದೆ? ಆ ಸೂರ್ಯ ತನ್ನ ಕಿರಣದಿಂದ, ಸೂರ್ಯಾಂತರ್ಗತ ನಾರಾಯಣ ಆರೋಗ್ಯ ಕೊಡ್ತಾನೆ, ಲವಲವಿಕೆ ಕೊಡ್ತಾನೆ, ಚಟುವಟಿಕೆ ಪ್ರಾರಂಭ ಆಗ್ತದೆ, ಆಕ್ಟಿವಿಟಿ, ಉತ್ಸಾಹ, ಚೈತನ್ಯ, ಉಲ್ಲಾಸ. ಇದು ಎಲ್ಲಿಂದ ಬರ್ತದೆ? ನಮ್ಮ ಸೂರ್ಯಾಂತರ್ಗತ ನಾರಾಯಣ ಅನುಗ್ರಹ. ಅದಕ್ಕೆ ಹೇಳ್ತಾರೆ ಇಲ್ರಿ, ಸ್ವಲ್ಪ ಸನ್ಲೈಟ್ ಕೊಡ್ರಿ, ಡಿ ವಿಟಮಿನ್ ಅದೆಲ್ಲ ನಿಮಗೆ ಕೊಡಿಸ್ತಾರೆ, ಏನೇನೋ ಮಾಡ್ತಾರೆ. ಹಾಗಾಗಿ ಇವೆಲ್ಲ ನಮ್ಮ ಸೈನ್ಸೇ ಅದ. ಯಾವುದು ಹೊಸದಲ್ಲ. ಇವರು ಹೊಸ ಅಂತ ಹೇಳಿದ್ದಾರೆ, ಎಲ್ಲ ನಮ್ಮ ಹಿಂದಿನ ನಮ್ಮ ಶಾಸ್ತ್ರದಲ್ಲಿ ಎಲ್ಲ ಇದೆ. ಅದು ಲುಪ್ತ ಆಗಿತ್ತು, ಈಗ ಮತ್ತೆ ಅದು ರೀಡಿಸ್ಕವರ್ ಮಾಡಿದ್ದಾರೆ ಅಷ್ಟೇ. ವಿಮಾನ ಇತ್ತ ಇಲ್ಲ, ವಿಮಾನ ಇವರು ಮಾಡ್ಯಾರ. ಈ ಬ್ರೈಟ್ ಬ್ರದರ್ಸ್ ಏನ್ ಮಾಡಿಲ್ಲ, ಆಕ್ಚುಲಿ ಒಂದು ಎಣ್ಣೆನೆ ಮಾಡಿದ್ದ, ಆದ್ರೆ ಬ್ರಿಟಿಷರು ನೇಚರು ಅದು ಪಬ್ಲಿಸಿಟಿ ಮಾಡಿಲ್ಲ. ವಿಮಾನ ನಿರ್ಮಾಣ ಮಾಡಿ ಪುಷ್ಪಕ್ ವಿಮಾನ ಕೇಳಿರಿ. ಕಶ್ಯಪರು ದೇವಹೂತಿ ಜೊತೆಗೆ ನೀವು ಕೇಳಿರಲ್ಲ, ಕರ್ದಮ ಮುನಿ ದೇವಹೂತಿ 9 ರೂಪಗಳು ತಗೊಂಡು 9 ವಿಮಾನಗಳಲ್ಲಿ ಎಲ್ಲ ಫೆಸಿಲಿಟೀಸ್, ಆಲ್ ವೆಲ್ ಫರ್ನಿಶ್ಡ್, ಹಾರಾಡ್ತಾ ಇರೋ ಫ್ಲಾಟ್ಸ್ಗಳು, ಹಾರಾಡ್ತಾ ಇರೋ ಪ್ರಪಂಚಕ್ಕೆ ಸಂಸಾರ ಮಾಡಿದ್ರು ಅಂತ ಕೇಳ್ತಿದ್ವಿ. ಅಂದ್ರೆ ನಮ್ಮ ಟೆಕ್ನಾಲಜಿ ಇತ್ತು. ಇದಕ್ಕೆ ಹೊಸ ಇದೆ, ಎಲ್ಲ ನಮ್ಮ ಶಾಸ್ತ್ರದಲ್ಲಿ ಇದೆ, ಇತ್ತು. ಬ್ರಹ್ಮಾಸ್ತ್ರ ಅಂದ್ರೆ ಏನು? ಆಟಮ್ ಬಾಂಬ್. ಅದೇನ ಹೇಳ್ತಾರ, ಎಲ್ಲ ನಮ್ಮ ಶಾಸ್ತ್ರದಲ್ಲಿ ಇತ್ತು. ಹೀಗೆ ಅದಕ್ಕೆ ಒಂದು ಹೊಸ ಆಯಾಮ ಕೊಟ್ಟು ಅವತ್ತಿಗೂ ಇವೆಲ್ಲ ನೋಡಿವಿ ನಾವು, ಕಥೆಯಲ್ಲಿ ಬಂದಿದೆ, ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಹೇಳೋ ತಾತ್ಪರ್ಯ, ನಮ್ಮ ಶಾಸ್ತ್ರಕ್ಕೆ ಹೀಯಾಳಿಸ್ಬೇಡ್ರಿ, ಇಷ್ಟೇ ರಿಕ್ವೆಸ್ಟ್. ನಮ್ಮ ಶಾಸ್ತ್ರ, ನಮ್ಮ ಪುರಾಣ, ನಮ್ಮ ಗ್ರಂಥಗಳು, ನಮ್ಮ ವೇದಕ್ಕೆ ದಯವಿಟ್ಟು ತಿರಸ್ಕಾರ ಮಾಡಬೇಡ್ರಿ. ನೀವು ಅದರಿಂದಾನೇ ಪಡ್ತಿದ್ದಲ್ಲ. ಇವೇನ್ ಡಿಸ್ಕವರಿ, ಇವೇನ್ ನೀವು ಸೈನ್ಸ್ ಅಂತ, ಸೈನ್ಸ್ಗೆ ನಾನು ಕಡೆಗಾಣ್ತಾ ಇಲ್ಲ. ಐ ರೆಸ್ಪೆಕ್ಟ್ ಸೈನ್ಸ್, ಐ ಅಡ್ಮೈರ್ ಇಟ್, ಪ್ರಶ್ನೆನೇ ಇಲ್ಲ. ಸೈನ್ಸ್ ಬಗ್ಗೆ ನಮ್ಗೆ ಗೌರವ ಅದ. ಆದ್ರೆ ಅದೇ ಸೈನ್ಸ್ಗೆ ಮೇಲ್ ಮಾಡಿ ವೇದಕ್ಕೆ ಕಳಗ ಮಾಡಬೇಡ್ರಿ, ನಮ್ಮ ವೈದಿಕ ಸಾಹಿತ್ಯಕ್ಕೆ ಕಳಗ ಮಾಡಬೇಡ್ರಿ, ಇಷ್ಟೇ ನಮ್ಮ ಅಪೇಕ್ಷೆ. ಅದು ಯಾರು ಹೈಲೈಟ್ ಮಾಡ್ತಾ ಇಲ್ಲ. ಮಾಡಲಿ ಏನ್ರಿ ಸೈನ್ಸ್, ಅಫ್ಕೋರ್ಸ್ ನಾವು ಹೋಗ್ತೀವಿ. ಸೈನ್ಸ್ ಬಹಳ ಒಳ್ಳೆ ಮಂದಿಗೆ ಅನುಕೂಲ ಅದ, ಅನಾನುಕೂಲ ಅದ, ಎರಡು ಅದ. ಅನುಕೂಲ ಮಾಡ್ಯದ ಆಗ್ಯದ, ಅನಾನುಕೂಲ ಅದ, ಬೇರೆ ವಿಚಾರ ಇರ್ಲಿ. ಆದ್ರೆ ಇವೆಲ್ಲ ನಮ್ದು ಇದ್ದಿದ್ದೇ ಇಲ್ಲ, ಏನಿಲ್ರಿ. ನಮ್ಮ ಮನೆಯೊಳಗೆ ನೋಡಿ, ನಮ್ಮ ದೇವಾಲಯಗಳು ನೋಡ್ರಿ, ಎಷ್ಟು ಅದ್ಭುತ ಟೆಕ್ನಾಲಜಿ ಅವೆಲ್ಲ. ಎಲ್ಲ ಮರೆತು ಬಿಟ್ವಿ, ಮರೆಸಿದ್ರು ಮರೆತು ಬಿಟ್ವಿ. ಇಲ್ಲ, ಈ ಎಲ್ಲಾ ಶಾಸಕರು ನಮಗೆ ಬ್ರೇನ್ ವಾಶ್ ಮಾಡಿಸ್ಬಿಟ್ರು, ಇತಿಹಾಸ ಎಲ್ಲ ಮುಚ್ಚಾಕ್ಬಿಟ್ರು. ಸತ್ಯವಾದ ಇತಿಹಾಸ ಹೀಗೆ ಆಗಿತ್ತು ಮಾಡಿ ನಮ್ಗೆ ಹೆಂಗ್ ಬೇಕಂಗೆ ಮೋಲ್ಡ್ ಮಾಡ್ಕೊಂಡು ಪ್ರೆಸೆಂಟ್ ಮಾಡಿದ್ರು. ನಾವು ಅದೇ ಕಲಿತಾ ಬಂದ್ವಿ, 300 ವರ್ಷ ಅದೇ ಕಲ್ತೀವಿ. ಹಾಗಾಗಿ ನಮಗೆ ಬ್ರೇನ್ ವಾಶ್ ಆಗಿ ದಾಸರಿದ್ದೀವಿ, ಹೇಳ್ತೀರಿ ಪುರಾಣ ಬಿರಾಣ ಎಲ್ಲ ಸುಳ್ಳ್ರಿ. ಬಹಳ ಜ್ವಲಂತವಾದ ಇವೆಲ್ಲ ನಮ್ಗೆ ಈ ಮುಂದಿನ ಪೀಳಿಗೆ ನಾನು ತಿಳಿಸ್ಬೇಕು ಈ ಮಾತು. ದಯವಿಟ್ಟು ನಮ್ಮ ಶಾಸ್ತ್ರಕ್ಕೆ ಅವಹೇಳನ ಮಾಡಬೇಡ್ರಿ, ತಿರಸ್ಕಾರ ಮಾಡಬೇಡ್ರಿ, ಕಡಿಮೆ ಮಾಡಬೇಡ್ರಿ. ಗೌರವ ಕೊಡ್ತೀವಿ ನಾವು, ನಿಮ್ ಸೈನ್ಸ್ಗೆ ಗೌರವ ಕೊಡುತ್ತಾನೆ ಇತ್ತು. ನಾವೇನು ನಿಮ್ ಸೈನ್ಸ್ಗೆ ತಿರಸ್ಕಾರ ಮಾಡ್ತಾ ಇಲ್ಲ. ಆದ್ರೆ ಸೈನ್ಸ್ಗೆ ಮೇಲೆ ಮಾಡಿ ವೇದಕ್ಕೆ ತುಳಿದು ನಾ ಮೇಲೆ ನಿಂದಿರ್ತೇನಂದ್ರೆ ಸಾಧ್ಯ ಇಲ್ಲ, ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಈ ಸೈನ್ಸ್ ಬಂದಿದ್ದೆ ನಮ್ಮ ವೇದದಿಂದ. ಆರ್ಯಭಟ್ಟ 0 ಕೊಟ್ಟನಂತೆ ನೀವು ಕೌಂಟಿಂಗ್ ಶುರು ಆಯ್ತು. ಒಂದ 2 ಎಷ್ಟು ಕೂತ್ರೆ ವಿಷಯಾಂತರ ಆಗ್ತದೆ. ಆದ್ರೆ ಯಾವಾಗ ಒಂದ್ ಕಳೆ ಇತ್ತು, ಅದು ಹೊರಗೆ ಬರ್ತಿರುತ್ತೆ. ಇರ್ಲಿ, ತಿಳಿಬೇಕಿದು. ಈಗಿನ
ಜನರೇಷನ್ ತಿಳ್ಕೋಬೇಕಿತ್ತು. ನಮ್ಮ ನಮ್ಮ ಶಾಸ್ತ್ರಕ್ಕೆ, ನಮ್ಮ ಗ್ರಂಥಕ್ಕೆ ಮೈಥಾಲಜಿ ಅಂತಾರ್ರಿ ದಡ್ರು. ಸ್ಪೆಲ್ಲಿಂಗ್ ಮೀನಿಂಗ್ ಗೊತ್ತಿಲ್ಲ, ಮೈತ್ ಅಂತಿದ್ದು. ಮೈತ್ ಏನಿದು, ಮಿತ್ ಏನಿದು ಏನ್ ಹೇಳ್ತೀರಲ್ಲ, ಅಷ್ಟು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದು ಯಾಕ್ಬಿಟ್ಟು ಅವ್ರದೇನ್ ತಪ್ಪಿಲ್ಲ, ನಮ್ಮ 300 ವರ್ಷ ಅದೇ ಬ್ರೈನ್ ವಾಶ್ ಮಾಡಿಬಿಟ್ಟಾರೆ. ಹಾಗಾಗಿ ನಮ್ಮ ಆ ಶಾಸಕರ ತಪ್ಪು. ಆದ್ರೆ ಈಗಿನ ತಿದ್ಕೋಣ, ಈಗ ಶಾಸಕರು ಬಂದಾರಲ್ಲ, ಈಗ ನಮ್ಮ ಸನಾತನ ಧರ್ಮ ಏನದ, ನಮ್ದು ಒರಿಜಿನಲ್ ಏನದ ಧಾಟಿ, ನಮ್ದು ಪರಂಪರೆ ಏನದ ತಿಳ್ಕೋಬೇಕಲ್ಲ. ಈಗ ಅದಕ್ಕೆ ಮತ್ತೆ ಪುನರುಜ್ಜೀವನ ಮಾಡೋಣ. ನಾವೆಲ್ಲರೂ ಕೈ ಕೊಟ್ಟು ಒಬ್ರಿಗೊಬ್ರು ಸಹಕಾರ ಮಾಡಿದ್ರೆ ಈ ಮುಂದಿನ ಪೀಳಿ ಬದುಕ್ತದೆ. ನಮ್ಮ ದೇಶ, ನಮ್ಮ ಸಮಾಜ, ನಮ್ಮ ರಾಷ್ಟ್ರ ಉನ್ನತ ಸ್ಥಾನದಲ್ಲಿ ಹೋಗಿ ಜಗದ್ಗುರುಗಳು ಅಂದ್ರೆ ಹೇಳ್ತಾರೆ ವಿಶ್ವಗುರು ಆಗುವಂತಹ ಒಂದು ದೊಡ್ಡ ಆಸ್ಪದ ಇದೆ. ಇಲ್ಲಿ ವಿಷಯಾಂತರ ಇಲ್ಲ, ಇದು ವಿಷಯಾಂತರ ಅನ್ಕೋಬೇಡ್ರಿ, ವಿಷಯ ವಿಷಯ ಸಂಬಂಧಿತನೇ ಇದು. ಹಾಗಾಗಿ ಆ ನಮ್ಮ ಬಾಯಿಯಿಂದ ದೇವರ ಗುಣಗಾನಗಳನ್ನು ಮಾಡಬೇಕು. ಹಾಗೆ ಪ್ರತಿಯೊಂದು ಅವಯವದಿಂದ ದೇವರನ್ನ ಸ್ತೋತ್ರ ಮಾಡ್ತಾ ಇರಬೇಕು. ಮತ್ತು ಆ ಇಂದ್ರಿಯಗಳಿಂದ ಆ ಕಾರ್ಯ ಮಾಡಿ ಪರಮಾತ್ಮ ಪ್ರೀತಿಗೆ ಪಾತ್ರರಾಗಬೇಕು ಅಂತ ಗರುಡಾಚಲವಾಸ ಗೋವಿಂದನಿಗೆ ಪ್ರಾರ್ಥನೆ ಮಾಡೋಣ. ಹೇ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ಈ ವೆಂಕಟಾದ್ರಿ ಏರಿ ಸಕಲ ಪಾಪ ಕಳೆದುಕೊಂಡು, ಶೇಷಾದ್ರಿ ಏರಿ ಅಹಂಕಾರ ಕಳೆದುಕೊಂಡು, ಆಂಜನಾದ್ರಿ ಏರಿ ದಾಸನಾದೆ, ವೃಷಭಾದ್ರಿ ಏರಿ ಆತ್ಮಾರ್ಪಣ ಮಾಡ್ಕೊಂಡೆ, ಹೀಗೆ ಗರುಡಾದ್ರಿ ಏರ್ತಾ ಇದ್ದೀನಿ. ಅದರ ಸೌಭಾಗ್ಯದಿಂದ ನನ್ನ ಸಕಲ ಇಂದ್ರಿಯೂ ನಿನ್ನ ಪರವಾಗಿ ಆಗ್ತಾ ಇದೆ ಅಂತ ಹೇಳಿ ಪರಮಾತ್ಮನಲ್ಲಿ ಆನಂದ ಪಟ್ಟು ಪ್ರಾರ್ಥನೆ ಮಾಡಿ ಈಗ ಮುಂದೆ ನಾವು ಬರ್ತಾ ಇದ್ದೀವಿ. ಆನಂದಾದ್ರಿ, ಆನಂದ ನಿಲಯ, ಆನಂದಾದ್ರಿ ವಾಸ ಗೋವಿಂದ ಗೋವಿಂದ. ಎದುರಿಗೆ ಕಾಣ್ತಾ ಇರೋದು ಬೇಡಿ ಆಂಜನೇಯ. ಬೇಡಿ ಆಂಜನೇಯ ಪ್ರಾರ್ಥನೆ ಮಾಡೋಣ. ಆಂಜನೇಯ, ಏನು ಮಗು? ಏನಿಲ್ಲ ಸ್ವಾಮಿ, ನಿನ್ನ ಆರಾಧ್ಯ ದೈವ ಪ್ರಭು ರಾಮಚಂದ್ರ ಇಲ್ಲೇ ಶ್ರೀನಿವಾಸನಾಗಿ ನಿಂತಿದ್ದಾನಲ್ಲ, ಹೌದು, ಅವನು ದರ್ಶನ ಮಾಡಿಸು, ಅವನು ಅನುಗ್ರಹ ಮಾಡಿಸು ಅಂತ ಹೇಳಿದಾಗ ಆಂಜನೇಯ ಹೇಳ್ತಾನೆ, ಅವಶ್ಯವಾಗಿ ನನ್ನ ಸ್ವಾಮಿ ಕರುಣಾಸಾಗರ, ನೀನು ಪತಿತ, ಹೌದು, ನೀನು ಪತಿತ ಪಾವನ ಮಾಡ್ತಾನೆ ನಿನಗೆ. ಪ್ರೊವೈಡೆಡ್ ನೀನು ಯಾವಾಗ ಯಾವಾಗ ನೀನು ಶುದ್ಧ ಅಂತಃಕರಣದಿಂದ ಭಗವಂತನ ಮಹಾತ್ಮ ಜ್ಞಾನಗಳು ನೆನೆಸ್ತಾ ಅವನಿಗೆ ಪೂರ್ಣ ಶರಣಾಗತರಾಗಿ ಅವನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ರೆ ನಿನ್ನ ಶುದ್ಧ ಅಂತಃಕರಣ ನೋಡಿ ಭಗವಂತನೇ ಅನುಗ್ರಹ ಮಾಡ್ತಾನೆ. ಹೋಗು ಬಾ ಮಗು ಅಂತೆ ಆಂಜನೇಯ ನಮಗೆ ಅನುಗ್ರಹ ಮಾಡಿದ್ದಾನೆ. ಆ ವೈದೇವರ ಅನುಗ್ರಹದಿಂದ ನಾವು ಉತ್ತರ ದಿಕ್ಕಿನಲ್ಲಿರುವ ಸ್ವಾಮಿ ಪೂಜೆ ಸ್ನಾನ ಮಾಡಿ ನಾವು ಸ್ವಾಮಿ ದರ್ಶನ ಮಾಡಿಕೊಂಡು ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷ ಬೀದಿಯಲ್ಲಿ ಬರ್ತಾ ಇದ್ದೀವಿ. ಅಲ್ಲಿ ಪ್ರದಕ್ಷಿಣೆ ಹಾಕಿ ವ್ಯಾಸರಾಯರ ಒಂದು ಅನೇಕ ಸ್ಥಳಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿಂದ ಮುಂದೆ ನಾವು ಆ 3 ಪ್ರಾಕಾರಗಳನ್ನು ಕೂಡಿದ ದಿವ್ಯ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ. 3 ಪ್ರಾಕಾರಗಳು ಸ್ಥೂಲ ದೇಹಕ್ಕೆ ಪ್ರತಿರೂಪದಂತಿರುವ ಹಿತ್ತಾಳಿ ಬಾಗಿಲು ದಾಟಿದ್ದೇವೆ. ಎದುರಿಗೆ ಕಾಣ್ತಾ ಇರೋದು ಬುದ್ಧಿ ಹಾಗೂ ಮನಸ್ಸಿಗೆ ಪ್ರತಿರೂಪದಂತೆ ಇರುವ ಇದ್ದೇವೆ. ಲಿಂಗ ಶರೀರಕ್ಕೆ ಪ್ರತಿರೂಪದಂತೆ ಇರುವ ಅಂಗಾರ್ಥ ಬಾಗಿಲು ದಾಟಿ ಹೊರಗಡೆ ಪ್ರವೇಶ ಮಾಡ್ತಾ ಇದ್ದೇವೆ. ಇರುವ ಮೊದಲನೇ ವಸ್ತು ದಾಟಿದ್ದೇವೆ. ರಜಾವರಣಕ್ಕೆ ಪ್ರತಿರೂಪದಂತಿರುವ 2ನೇದು, ಸತ್ವಾವರಣಕ್ಕೆ ಪ್ರತಿರೂಪದಂತಿರುವ 3ನೇ ವಸ್ತು ದಾಟಿ ಒಳಪಡ್ತಾ ಇದ್ದೇವೆ. ಸ್ವರೂಪ ದೇಹಕ್ಕೆ ಪ್ರತಿರೂಪದಂತಿರುವ ಆ ಗರ್ಭಾಲಯದ ಮುಂದೆ ಬಂದು ನಿಂತಿದ್ದೇವೆ. ಮಗು ಅಂತ ಅತ್ಯಂತ ವಾತ್ಸಲ್ಯಭರಿತ ಗಂಭೀರವಾದ ಮಧುರವಾದ ವಾಣಿ ಕೇಳ್ತಾ ಇದ್ದೀವಿ. ಆನಂದ ಆಗ್ತಾ ಇದೆ. ಯಾರು ಕರೀತಾ ಇದ್ದಾರೆ ನೋಡ್ತಾ ಇದ್ದೀವಿ, ಯಾರು ಇಲ್ಲ. ಶ್ರೀನಿವಾಸ ಹಾಗೂ ನೀವು ನೋಡಿ ಕಾಣ್ತಾ ಇದ್ದಾರೆ ಶ್ರೀನಿವಾಸ. ಆ ಮಗು ಅಂತ ಕರೀತಾ ಇದ್ದಾನೆ. ಪರಮಾನಂದ ಆಗಿದೆ. ಯಾರು ಎಳೆಯೋರಿಲ್ಲ, ನೂಕೋರಿಲ್ಲ. ಒಳಗಡೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದೇವೆ. ಹತ್ರ ಬಾ ಅಂತ ಕರೀತಾ ಇದ್ದಾನೆ ಸ್ವಾಮಿ. ನಾವು ಸ್ವಲ್ಪ ಸಂಕೋಚ ಮಾಡ್ಕೋತಾ ಹೋಗ್ತಾ ಇದ್ದೀವಿ. ಮತ್ತೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದೇವೆ. ಪರಮಾತ್ಮ ದಿವ್ಯ ರೂಪ ನೋಡ್ತಾ ಇದ್ದೀವಿ.
ಸಾಕ್ಷಾತ್ ಸಚ್ಚಿದಾನಂದ ರೂಪ ಅದು. ನಾವು ಜ್ಞಾನಿಗಳು ನಮಗೆ ಪಾಷಾಣ ಅಂತೆ ಶಿಲಾವತ ರೂಪ ಕಂಡಂಗೆ ಕಾಣ್ತದೆ. ಇದು ಪ್ರತ್ಯಕ್ಷ ಭಗವಂತ ನಿಂತಿದ್ದಾನೆ. ಸಚ್ಚಿದಾನಂದಾತ್ಮಕ ಪರಮಾತ್ಮನ ಸ್ವರೂಪ, ಆ ದಿವ್ಯ ಸನ್ನಿಧಾನ ನಮಗೆ ಮೂರ್ತಿ ಕಾಣ್ತಾ ಇದೆ. ಜ್ಞಾನಿಗಳಿಗೆ ಅದು ದೇವರೇ ನಿಷ್ಠಾರ್ಥಕ್ಕೆ ನೋಡ್ತಾರೆ. ಮಹಾನುಭಾವರು ಅಂತಹ ಪರಮಾತ್ಮ ನಾವು ಇದಕ್ಕೆ ನಿಂತಿದ್ದೇವೆ. ಪರಮಾತ್ಮ ಮಂದ ಸ್ಮಿತ ಮಾಡ್ತಾ ನೋಡ್ತಾ ಇದ್ದಾನೆ. ಬಾ ಮಗು ಅಂತ ಕರಿತಾ ಇದ್ದಾನೆ. ಬಾಯಿ ತುಂಬ ಕರೀತಾನೆ. ಸ್ವಾಮಿ, ಎಂಥ ಭಾಗ್ಯ! ದೇವರು ನಮಗೆ ಕರಿಬೇಕಂದ್ರೆ ಎಂಥ ಭಾಗ್ಯ! ಸುಂದರವಾದ ಮುಖ, ಅರಳಿದ ಕಣ್ಣು, ಸದಾ ಅರಳಿದ ಕಣ್ಣು. ದಟ್ ಈಸ್ ದಿ ಸಿಗ್ನಿಫಿಕೆನ್ಸ್. ಅದೇನದು? ಸದಾ ಪ್ರಸನ್ನ. ಯಾರು ಪ್ರಸನ್ನ ಇರ್ತಾರೆ ನೋಡ್ರಿ, ಅರಳಿದ ಕಣ್ಣು ಯಾವಾಗ ಕಣ್ಣು ಹಿಂಗೆ ಯಾವಾಗ ಬರುತ್ತದಾಗಿ ಶಾಂತಾಗಿರ್ತದೆ, ಪ್ರಸನ್ನ ಇರ್ತದೆ, ಮಂದಿಸ್ಬೇಕು. ಇವೆಲ್ಲ ಟೆನ್ಷನ್ಲೆಸ್ ಲಕ್ಷಣ. ಅವೆಲ್ಲ ಟೆನ್ಷನ್ ಇರೋದಿಲ್ಲ. ಅವ್ರು ಈ ತರ ಇರ್ತಾರೆ. ಸದಾ ಮುಖದ ಮೇಲೆ ಮಗಳು ನಗು ಇರ್ತದೆ, ಮಂದಿಸ್ಬಿದ್ದ ಪ್ರಸನ್ನರಿರ್ತಾರೆ. ಯಾವ ಟೆನ್ಷನ್ ಇಲ್ಲ. ಹಸರು ಹಾಗೆ ಇಲ್ಲಂತೂ ಸದಾ ಭಗವಂತ ನಿಂತಿದ್ದಾನೆ. ಅವನ ರೂಪ ನೋಡ್ತಾ ಇದ್ದೀವಿ. ಕಿವಿಗೆ ತಲೆ ಮೇಲೆ ಕಿರೀಟ, ಕಿವಿಗೆ ಮಕರ ಕುಂಡಲ, ಭುಜದಲ್ಲಿ ಭುಜಕೀರ್ತಿ, ತೋಳುಗಳಿಗೆ ನಾನಾಭೂಷಣಗಳು, ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು, ವಕ್ಷಸ್ಥಳದ ಲಕ್ಷ್ಮೀಹಾರ, ಮೇಲಿನ ಬಲಗೈ ಚಕ್ರ, ಎಡಗೈ ಶಂಖ, ಕೆಳಗಿನ ಬಲಗೈ ವರದ ಹಸ್ತ, ಟೊಂಕದ ಮೇಲೆ ಕೈ ಇಟ್ಟುಕೊಂಡಿದ್ದಾನೆ. ಎಡಗೈ ಸುವರ್ಣಮಯ ಪೀತಾಂಬರಧಾರಣ ಮಾಡಿದ್ದಾನೆ. ಗೆಜ್ಜೆ ಹಾಕೊಂಡಿದ್ದಾನೆ ಪಾದಕ್ಕೆ. ಪಾದಪೀಠದ ಮೇಲೆ ಸ್ವಾಮಿ ನಿಂತಿದ್ದಾನೆ. ದೇವರ ದಿವ್ಯ ರೂಪ. ಪೂರ್ವಕವಾಗಿ ನಾವು ನಮಸ್ಕಾರ ಮಾಡಿದ್ದೇವೆ. ಪ್ರಭು ಶ್ರೀನಿವಾಸ, ಪಾದ ನೋಡ್ತಾ ಇದ್ದೀನಿ ಸ್ವಾಮಿ. ಎಂಥ ಪಾದ! ಶ್ರೀರಮಣಿಕರ ಕಮಲ ಪೂಜಿತ ಚರಣಗಳು. ರಮಾದೇವಿಗೆ ಮೋಹ ಮಾಡಿದ ಪಾದ. ಬ್ರಹ್ಮರುದ್ರಾದಿ ದೇವತೆಗಳು ಈ ಪಾದದರ್ಶನ ನಿಂತಿದ್ದಾರೆ, ಜೀವ ಹಚ್ಚಿಕೊಂಡು ನಿಂತಿರ್ತಾರೆ. ಅಂತ ಅಪ್ರಾಕೃತ ಪಾದಗಳು. ಇದರಿಂದ ನನಗೆ ಎಂದು ದೂರ ಮಾಡಬೇಡ ಪ್ರಭು. ಪಾದದರ್ಶನ ಆಯ್ತು. ಈಗ ಒಂದು ಅಪೇಕ್ಷೆ ದೇವರ ಮುಂದೆ ಇರ್ತಾ ಇದ್ದೀನಿ. ಸ್ವಾಮಿ, ನಿನ್ನ ಪಾದ ಸ್ಪರ್ಶ ಮಾಡಬೇಕಂತ ಅಪೇಕ್ಷೆ ಆಗ್ತಾ ಇದೆ. ಕ್ಯಾನ್ ಐ ಟಚ್ ಯುವರ್ ಫೀಟ್? ಪಾದ ಮುಟ್ಟಬಹುದಾ? ಯಾಕೆ ಮಗು ಕೇಳ್ತಾ ಇದ್ದಿ? ಯಾಕಂದ್ರೆ ನಾನು ಅನಂತ ಅವಗುಣ ಪರಿಪೂರ್ಣ, ನೀನು ಅನಂತ ಗುಣ ಪರಿಪೂರ್ಣ. ನಾನು ಸ್ವತಂತ್ರ, ನೀ ಸ್ವತಂತ್ರ. ನಾನು ಲೋಭಿ, ವಂಚಕ, ನೀ ಕ್ರೋಧಿ, ನಿಷ್ಠೂರ, ಅನಂತ ಅಸಂಖ್ಯವಾದ ದೋಷ ನನ್ನಲ್ಲಿದೆ. ನೀನು ಶುದ್ಧ ಪರಿಪೂರ್ಣ, ದೋಷರಹಿತ ನೀನು. ಹೀಗೆ ಸಮಸ್ಯಾನ ಪತಿತ. ಆದರೆ ನೀ ಪತಿತ ಪಾವನ. ಪತಿತರಿಗೆ ಪಾವನ ಮಾಡೋ ದೊಡ್ಡ ಬಿರುದು ನಿನಗದಲ್ಲ, ಪತಿತ ಪಾವನ. ನಿನ್ನ ಪಾದಕ್ಕೆ ಬಿದ್ದಿದ್ದೇನೆ. ಆದ್ರೆ ಈ ಪಾದ ದರ್ಶನ ಆಯ್ತು, ಸ್ಪರ್ಶ ಮಾಡುವಂತ ಸೌಭಾಗ್ಯ ಕೊಡ್ತೀಯಾ ಅಂತ ಕೇಳಿದಾಗ ದೇವರು ನಕ್ಕ ಹೇಳ್ತಾನೆ, ಆಯ್ತು ಮಗು, ನೀನ್ ಇಷ್ಟು ಭಕ್ತಿಯಿಂದ ಬೀಳ್ತಾ ಇದೆಯಲ್ಲ, ಶುದ್ಧ ಅಂತಃಕರಣದಿಂದ ಕೇಳ್ತಾ ಇದ್ದಿ, ಈ ಕ್ಷಣಕ್ಕೆ ಆಗ್ಲಿ, ಯು ಕ್ಯಾನ್ ಟಚ್ ಮೈ ಫೀಟ್. ಪರಮಾತ್ಮ ಅನುಮತಿ ಕೊಟ್ಟಿದ್ದಾನೆ. ದೇವರ ದಿವ್ಯವಾದ ಪಾದ ಸ್ಪರ್ಶ ಮಾಡ್ತಾ ಇದ್ದೀವಿ. ಪರಮಾನಂದ ಆಗ್ತಾ ಇದೆ, ರೋಮಾಂಚ ಆಗ್ತಾ ಇದೆ. ದೇಹದಲ್ಲಿರೋ ರೋಮ ಪುಳಕಿತ ಆಗ್ತಾ ಇದೆ. ಅತ್ಯಂತ ದೇವರ ಮಹಾತ್ಮ ಜ್ಞಾನದ ಚಿಂತನೆ ಮಾಡ್ತಾ ಆ ಭಗವಂತನ ಪಾದ ಸ್ಪರ್ಶ ಮಾಡಿದ್ದಕ್ಕೆ ನಮ್ಗೆ ಆಗ್ತಾ ಇದೆ, ಭಕ್ತಿ ಉದ್ರೇಕ ಆಗ್ತಾ ಇದೆ. ಅದು ಶಿವರೂಪದಿಂದ ಪರಮಾತ್ಮನ ಪಾದಗಳನ್ನು ಬೀಳ್ತಾ ಇದೆ. ಅದು ಅಭಿಷೇಕ ಆಗ್ತಾ ಇದೆ. ದೇವರು ಸಂತೃಪ್ತನಾಗ್ತಾ ಇದ್ದಾನೆ. ಸಾರಿದರೆ ಶರಣ ಹೋದರೆ, ಮುಕ್ತ ಕಂಠದಿ ಸಾರಿದರೆ, ಭಕ್ತನಾಗಿ ಶರಣ ಹೋದರೆ, ಆಪ್ತ ಪರಮಾತ್ಮನೇ ಅಂದರೆ, ನೀನೇ ಆಪ್ತ, ಆಪ್ತ ಪರಮಾತ್ಮನೇ ಅಂದರೆ ಸೂಕ್ತ ಜ್ಞಾನ ಎಚ್ಚರಿಸುವ. ಆಪ್ತ ಪರಮಾತ್ಮನೇ ಅಂದರೆ
ಸುಪ್ತ ಜ್ಞಾನ ಎಚ್ಚರಿಸುವ ಆನಂದ ಮತ ಸರೋವರದಿ ಆನಂದ ಭರಿತ ಈಸಾಡು ನೀ ಆನಂದ ಮತ ಸರೋವರದಿ ಆನಂದ ಭರಿತ ಈಸಾಡು ನೀ ಆನಂದ ತನವನಲ್ಲಿ ಕುಣಿದರೆ ಆನಂದ ಮಾರ್ಗಕ್ಕೆ ಒಯ್ಯುವ ಆನಂದ ತನವನಲ್ಲಿ ಕುಣಿದರೆ ಆನಂದ ಮಾರ್ಗಕ್ಕೆ ಒಯ್ಯುವ ಹೊಟ್ಟೆಯಲ್ಲಿ ಗರ್ಭ ಇಟ್ಟವನು ಯಾರು ಹುಟ್ಟು ಸಾವು ಚಕ್ರದಿ ತಿರುಗಿಸುವವನು ಯಾರು ಹೊಟ್ಟೆಯಲ್ಲಿ ಗರ್ಭ ಇಟ್ಟವನು ಯಾರು ಹುಟ್ಟು ಸಾವು ಚಕ್ರದಿ ತಿರುಗಿಸುವವನು ಯಾರು ಪುಟ್ಟ ಜೀವ ಮಹಾಕಾರ್ಯ ಮಾಡಿಸುವವನು ಯಾರು ಪುಟ್ಟ ಜೀವ ನಾವೆಷ್ಟು ಹೇಳ್ರಿ ಬರಬರ ನಾವೆಷ್ಟಿದ್ದೀವಿ ರತ್ನಪುರಿ ಪುತ್ರ ಎಷ್ಟಿದ್ದೀವಿ ನಾವು ನಮ್ದು ಪರಿಮಾಣ ಏನು ಕುದುರೆ ಪಾಲನ ಕೊನೆಯ ಕೋಲು ಕುದುರೆ ಕುದುರೆಯ ಬಾಲದ ಒಂದು ಒಟ್ಟಿಗಲ್ಲಿ 100 ಪೀಸ್ ಉಳ್ಳದು ಒಂದು ಪೀಸ್ ತಗೊಂಡು 2 ಪೀಸ್ ಏನ್ರಿ ತೋರಿಸುವ ಮೊತ್ತ ಜೀವ ಬಿಟ್ಟಲನೇ ಬೆಟ್ಟಿಗೆ ಮೇಲೆ ಸ್ವಾಮಿ ಶ್ರೀನಿವಾಸನ ತುಡಿಸಿಕೊಳ್ಳು ಶ್ರೀನಿವಾಸ ಬೇಡೇನೋ ಶ್ರೀನಿವಾಸನ ತುಡಿಸಿಕೊಳ್ಳು ಶ್ರೀನಿವಾಸ ದರ್ಶನ ಇಲ್ಲ ಸ್ಪರ್ಶನವಿದೆ ಮನಸ್ಸು ಹಾಗೂ ದೇಹ ಪವಿತ್ರ ಆಗಿದೆ. ಈ ಮಾನಸ ಯಾತ್ರೆಯಿಂದ ಪರಮಾತ್ಮಲ್ಲಿ ಬೇಡ್ಕೋಣ, ಸ್ವಾಮಿ ಈ ಪಾಲ ದೂರ ಮಾಡಬೇಡ, ದುಡಿಸ್ಕೊ ನನ್ನ ಕಡೆಯಿಂದ. ದೇವರನ್ನ ದುಡಿಸ್ಬೇಕಾದ್ರೆ ನಾನು ದಾಸ ಆಗ್ಬೇಕು. ಮತ್ತೆ ದಾಸ ಮಾಡ್ಕೊ, ನನಗೆ ನೀ ದಾಸ ಆಗುತ್ತ ನಂಗೇನ್ ಹೇಳ್ತಿ? ನಾನೇನ್ ದಾಸ ಆಗೋ, ನನ್ ಕೈಯಾಗ ದಾಸ ಆಗೋದು? ನೀನೇ ದಾಸ ಅಂತ ನನಗೆ ಮಾಡ್ಕೋಬೇಕು, ಸ್ವೀಕಾರ ಮಾಡಬೇಕು. ದಾಸನ್ನ ಮಾಡಬೇಕು ಎನ್ನ ಸ್ವಾಮಿ ಸಾಸೀರ ನಾಮದ ವೆಂಕಟರಮಣ, ದಾಸನ್ನ ಮಾಡಬೇಕು ಎನ್ನ. ಈ ನಮ್ಮ ಪ್ರಾರ್ಥನೆ ಬೇಕು. ನಿನ್ನ ಕೈಗಳ ಆಗೋದ್ರಲ್ಲಿ ಭಕ್ತಿ ಅಂತ ಕರೀತಾರೆ, ಭಕ್ತಿ. ನಾವೆಲ್ಲ ಅಧ್ಯಯನ ಮಾಡ್ತೀವಿ, ಆರ್ತಿ ಏನ್ ಅರ್ಥ ಗೊತ್ತಿಲ್ಲ, ನಮ್ಗೆ ತಿಳ್ಕೊಬೇಕು, ಇವೆಲ್ಲ ವಿಷಯ ತಿಳ್ಕೊಬೇಕು. ಆರ್ತಿ ಅಂದ್ರೆ ಆರ್ತ ಮನಸ್ಸಿನಿಂದ. ಮನೆಗೆ ಗಜೇಂದ್ರ ಹೇಳ್ತಾನೆ, ಸ್ವಾಮಿ ನೀ ಎಲ್ಲಿದ್ದೀಯಪ್ಪ, ಬೇಗನೆ ಬಾರಪ್ಪ, ಈ ಮೊಸಳೆ ನಾನು ತಿಂದ ಹಾಕ್ಬಿಡ್ತದೆ, ನಾನು ಸಂಹಾರ ಮಾಡ್ತಾ ಇದ್ದೆ, ನಾನು ವೇದನೆ ಸಹನ ಆಗ್ತಾ ಇಲ್ಲ, ಐ ಕ್ಯಾನಾಟ್ ಬೇರ್. ಲಾಸ್ಟ್ ಮೂಮೆಂಟ್ ಅದೇ ಇದು. ಮೋಸ್ಟ್ಲಿ ನನಗೆ ಶಕ್ತಿ ಕ್ಷೀಣ ಆಗ್ತಾ ಇದೆ, ಎಳಿತಾ ಇದೆ ಮೊಸಳೆ ನನ್ನ ಒಳಗೆ. ಆರ್ತತೆಯಿಂದ ಕರೆದ ನೋಡ್ರಿ, ಈ ಆರ್ತತೆ ಬೇಕು ನಮಗೆ. ಬಹಳ ದೊಡ್ಡ ಮಾತಿದೆ, ಬಹಳ ದೊಡ್ಡ ಮಾತು. ಗಜೇಂದ್ರ ನಮಗೆ ಹೇಳೋ ದೊಡ್ಡ ಸಂದೇಶ. ಬರ್ರಿ, ಭಾಗವತಕ್ಕೆ ಮತ್ತೆ 4:15 ಬರಬೇಕು ಇರ್ತದೆ. ಬನ್ರಿ, ಅವಶ್ಯ ಬನ್ರಿ. ಗಜೇಂದ್ರ ಆರ್ತ ಸ್ವರ್ಗ ಕರಿತಾ ಇದ್ದಾನೆ. ಅವಾಗ ಪರಮಾತ್ಮ ಬೆಟ್ಟಾರುಡನಾಗಿ ಬರ್ತಾನೆ. ಮುಂದೆಲ್ಲ ಕಟ್ಟಿ ಕೇಳ್ತೀರಿ. ಹಾಗಾಗಿ ನಾನು ದಾಸನಾಗಬೇಕು, ನೀ ಮಾಡ್ಕೊಂಡ್ರೆ ದಾಸನಾಗ್ಬೇಕು. ನನಗೆ ದಾಸ ಮಾಡ್ಕೊಂಡು ನನಗೆ ದುಡಿಸ್ಕೊಂಡ್ರೇನು? ನಿನ್ನ ಸೇವೆ ಆಗಲಿ. ನೋಡಿ, 5 ಗಂಟೆಗೆ ಎದ್ದು ಪಾಪ ನೀವೆಲ್ಲರೂ ಬಂದು ಕೊಡ್ತಾ ಇದ್ದೀರಲ್ಲ, ಎಷ್ಟು ದೊಡ್ಡ ಸೇವೆ ಇದು. ಇದು ದುಡಿಸ್ಕೊಂಡು ದುಡ್ದಂಗೆ ಇದು. ನಿಮ್ಮ ನಿದ್ರೆ ಕಮ್ಮಿ ಮಾಡಿದ್ರಿ, ನಿಮ್ಮ ಎಲ್ಲಾ ಇಂದ್ರಿಯಗಳು ದೇವರ ಸಲ ಕೊಡ್ತಾ ಇದ್ದೀರಲ್ಲ, ಒಳ್ಳೆ ಸಮಸ್ಯೆಗಳು. ಹಾಗಾಗಿ ದಾಸನ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಈ ನಮ್ಮ ಮಾನಸ ಯಾತ್ರೆ ಗುರುಗಳ ಪಾದಕ್ಕೆ ಸಮರ್ಪಣೆ ಮಾಡೋಣ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ, ಪ್ರಿಯಂ ವೆಂಕಟೇಶ ಪ್ರಯಚ್ಛ. ಎಲ್ಲ ಈ ಪುಣ್ಯ ಗುರುಗಳ ಪಾದಕ್ಕೆ ಸಮರ್ಪಣೆ ಮಾಡೋಣ. ಗುರುಮಂತ್ರೇಶ ಅರ್ಪಣಮಸ್ತು. ಸಕಲ ಗುರುವಂತರ ಸಕಲ ದೇವತಾಂತರಿತ ಭಾರತೀಯ ಮುಖ್ಯ ಪ್ರಾಣಾಂತರಿತ ಬೆಂಬಾಂತರಿತ ರಾಮಾಂತರಿತ ವಿಠಲಾಭಿನ್ನ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ ಪ್ರಿಯತಾಂ ಪ್ರೀತೋ ಭವತು.
ಅಕ್ಷಯಂ ಕರ್ಮಯ ಸ್ವಿನ್ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಂತಿ ದುಃಖಾನಿಯಂ ನಾಮತ ಅಕ್ಷರೋ ಯೋಜರ ಸರ್ವದೈವಾಮೃತಂ ಏಕಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ತೇನಯಾ ಓಂ ವಾಸುದೇವಂ. ಮೆಸೇಜ್ ಹಾಕಿನಿ, ಟೈಮ್ ಟೇಬಲ್ ಕಳಿಸೀನಿ. 4 ಗಂಟೆಗೆ ಬರ್ರಿ. 4 ನಮಸ್ಕಾರ, 4 ಭಾಗವತ, 6 ಗಂಟೆಗೆ ಭಜನಿ, 7 ಗಂಟೆಗೆ ದಾಸರ್ಗ, 8 ಗಂಟೆ 8 ರಿಂದ 9 ದಾಸಶ್ರೀ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ದಾಸರಿಗೆ, ಧನ್ಯವಾದಗಳು ದಾಸರಿಗೆ.